ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನ್ಯೂ ಇಯರ್ ಅಮಲಿನಲ್ಲಿ ಲೈಂಗಿಕ ದೌರ್ಜನ್ಯ, ಒಂಟಿ ಯುವತಿಯನ್ನ ಎಳೆದಾಡಿದ ಕಾಮುಕರು, ಎತ್ತ ಸಾಗುತ್ತಿದೆ ಬೆಂಗಳೂರಿನ ಕಾನೂನು ವ್ಯವಸ್ಥೆ. ಇನ್ನೆಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀಬೇಕು? ಇದುವೇ ಇವತ್ತಿನ ವಿಶೇಷ. ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿ. ಹೊಸ ವರ್ಷದ ಅಮಲಿನಲ್ಲಿ ತೇಲುತ್ತಿದ್ದ ಕಾಮುಕರು ಯುವತಿಯ ಮೇಲೆ ನಡು ರಸ್ತೆಯಲ್ಲೇ ದೌರ್ಜನ್ಯ ಎಸಗಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ 2017ರ ಮೊದಲ ರಾತ್ರಿಯೇ ಸಾಕ್ಷಿಯಾಗಿದೆ. ಇದು ಐಟಿ ಸಿಟಿ ಬೆಂಗಳೂರಿನ ತಲೆ ತಗ್ಗಿಸುವಂತೆ ಮಾಡಿದೆ. ಆ ಘಟನೆ ನಡೆದಿದ್ದು ಹೇಗೆ ಅನ್ನೋದರ ಬಗ್ಗೆ ಇಲ್ಲಿದೆ ರಿಪೋರ್ಟ್. ಇದು ಜಗತ್ತೇ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಸಮಯದಲ್ಲಿ ನಡೆದ ನೀಚ ಕೃತ್ಯ. ಬೆಂಗಳೂರಿನ ಬಾಣಸವಾಡಿ ಠಾಣಾ ವ್ಯಾಪ್ತಿಯ ಕಮ್ಮನಹಳ್ಳಿಯಲ್ಲಿ ಈ ಹೇಯ ಕೃತ್ಯ ನಡೆದಿದೆ. ಮೊದಲು ನಿರ್ಜನ ಪ್ರದೇಶದಲ್ಲಿ ಆಟೋವೊಂದು ಬಂದು ನಿಲ್ಲುತ್ತೆ. ಇಬ್ಬರು ಯುವತಿಯರ ಪೈಕಿ ಒಬ್ಬ ಯುವತಿ ಆಟೋದಿಂದ ಇಳಿದು ಹೊರಡ್ತಾಳೆ. ಆಕೆ ಸೇಫ್ ಆಗಿ ತಾನು ತಲುಪಬೇಕಿದ್ದ ಸ್ಥಳಕ್ಕೆ ತಲುಪ್ತಾಳೆ. ನಂತರ ಅದೇ ರಸ್ತೆಯಲ್ಲಿ ಒಂದು ಸ್ಕೂಟರ್ ಹಾದು ಹೋಗುತ್ತೆ. ಇದಾದ ಕೆಲ ಕ್ಷಣಗಳ ನಂತರ ಮತ್ತೊಬ್ಬ ಯುವತಿ ಆಟೋದಿಂದ ಇಳಿದು ಓಡುವ ವೇಗದಲ್ಲಿ ಅದೇ ರಸ್ತೆಯಲ್ಲಿ ನಡೆದು ಬರ್ತಾಳೆ. ಇದ್ದಕ್ಕಿದ್ದಂತೆ ರಸ್ತೆಗೆ ಎಂಟ್ರಿ ಕೊಡೋ ಹೋಂಡಾ ಆಕ್ಟಿವಾ ವೇಗವಾಗಿ ಯುವತಿಯನ್ನ ಹಾದು ಮುಂದೆ ಹೋಗುತ್ತೆ. ನಂತರ ಯೂಟರ್ನ್ ತೆಗೆದುಕೊಳ್ಳುತ್ತೆ. ಇದೇ ವೇಳೆ ರಸ್ತೆಯ ಒಂದು ಬದಿಯಲ್ಲಿ ಮತ್ತೊಂದು ಗುಂಪು ಕೂಡ ತಮ್ಮ ಸ್ಕೂಟರ್ನಲ್ಲಿ ನಿಂತಿರುತ್ತೆ. ಇದನ್ನ ನೋಡಿದ ಯುವತಿ ಭಯದಿಂದ ಓಡಿ ಹೋಗಲು ಯತ್ನಿಸ್ತಾಳೆ. ಅಷ್ಟರಲ್ಲೇ ಹೋಂಡಾ ಆಕ್ಟಿವಾದಿಂದ ಇಳಿದು ಬರೋ ಯುವಕ ಯುವತಿಗೆ ಅಡ್ಡಗಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಆಟೋ ಚಾಲಕ ತನ್ನ ಪಾಡಿಗೆ ತಾನು ಹೊರಟು ಹೋದ್ರೆ, ನೀಚ ಕಾಮುಕ ಯುವತಿಯನ್ನ ತಪ್ಪಿಕೊಂಡು ಆಕೆಯೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾನೆ. ಇದನ್ನೆಲ್ಲ ರಸ್ತೆಯ ಮತ್ತೊಂದು ಬದಿಯಿದ್ದ ಕಾಮುಕರ ಗುಂಪು ಸುಮ್ಮನೆ ನೋಡುತ್ತಲೇ ಇರುತ್ತೆ. ನಂತರ ಕಾಮುಕ ಯುವತಿಯನ್ನ ತನ್ನ ಹೋಂಡಾ ಆಕ್ಟಿವಾ ಬಳಿ ಬಲವಂತವಾಗಿ ಎಳೆದೊಯ್ತಾನೆ. ಈ ವೇಳೆ ಆಕ್ಟಿವಾದಲ್ಲಿ ಕುಳಿತಿದ್ದ ಮತ್ತೊಬ್ಬ ಕೂಡ ಸೇರ್ಕೊಂಡು ಯುವತಿಯೊಂದಿಗೆ ಮತ್ತೆ ಅಸಭ್ಯವಾಗಿ ವರ್ತಿಸ್ತಾರೆ. ಯುವತಿ ಕಿರುಚಾಡಿ ಬಿಡಿಸಿಕೊಳ್ಳಲು ಯತ್ನಿಸಿದ್ರು ಕಾಮುಕರು ತಮ್ಮ ಹೇಯ ಕೃತ್ಯವನ್ನ ಮುಂದುವರಿಸುತ್ತಾರೆ. ಕೊನೆಗೆ ಆಕೆಯನ್ನ ನಡು ರಸ್ತೆಯಲ್ಲಿ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲೇ ಇಂಥದೊಂದು ಘಟನೆ ನಡೆದಿದೆ. ಅದೇ ದಿನ ಇಂಥದೇ ಘಟನೆಯೊಂದು ನಡೆದಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಮತ್ತೊಂದು ಘಟನೆ ನಡೆದಿರೋದು ಬೆಳಕಿಗೆ ಬಂದಿದ್ದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ರಾಜಧಾನಿ ಐಟಿ ಹಬ್ ಬೆಂಗಳೂರು ತಲೆ ತಗ್ಗಿಸುವಂತಾಗಿದೆ. ವಿಷ್ಣುಪ್ರಸಾದ್, ಟಿವಿ9 ಬೆಂಗಳೂರು. ಈ ಘಟನೆ ನಿಜಕ್ಕೂ ಕೂಡ ಬೆಂಗಳೂರು ತಲೆ ತಗ್ಗಿಸುವಂತೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಮಹಿಳೆಯರು ಸೇಫಾ ಅನ್ನುವಂತ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳುವಂತೆ ಮಾಡಿರ್ತಕ್ಕಂತಹ ಘಟನೆ ಇದು. ಹಾಗೇನೆ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರ ನೇರವಾಗಿ ಇಲ್ಲಿ ಏನು ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸುಭದ್ರತೆಯಾಗಿ ಇದೆ ಅನ್ನುವಂಥದ್ದು, ಹಾಗೂ ಇಂಡಿವಿಜುವಲಿ ಎಲ್ಲರಿಗೂ ಕೂಡ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮನೆಗೆ ಬಂದು ಹೋದ್ರ ಅನ್ನೋದನ್ನ ನೋಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ಕೊಂಡಿದ್ರು ಕೂಡ ಇಲ್ಲಿ ಇಂಥ
ರಾತ್ರಿಯ ವೇಳೆಯಲ್ಲಿ 3-4 ಸ್ಕೂಟಿಗಳನ್ನು ತೆಗೆದುಕೊಂಡು ಬಂದು ಸುಮಾರು 6 ಜನರ ಗುಂಪು ಒಂದು ಆಟೋವನ್ನು ಫಾಲೋ ಮಾಡ್ಕೊಂಡು ಬರುತ್ತೆ, ನಂತರ ಯುವತಿಯನ್ನ ಎಳೆದಾಡುವಂಥದ್ದು ಇದೆಲ್ಲ ನಡೆಯುತ್ತೆ ಅಂತ ಹೇಳಿ. ಹಾಗಾದ್ರೆ ಪೊಲೀಸರು ಆ ರೋಡ್ ನಲ್ಲಿ ಓಡಾಡಲ್ಲ ಅನ್ನುವಂತಹ ಒಂದು ರೀತಿಯಂತಹ ನಿರ್ಭೀತಿಯಿಂದ ಇಲ್ಲಿ ವರ್ತನೆ ಮಾಡಿರ್ತಕ್ಕಂಥ ಕೂಡ ಕಂಡು ಬರ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಬೆಂಗಳೂರು ಸೇಫ್ ಅನ್ನುವಂತಹ ಪ್ರಶ್ನೆ ಇದು ಉದ್ಭವ ಆಗುವಂತೆ ಮಾಡಿದೆ. ಹಾಗೇನೆ ಇಲ್ಲಿ ಸ್ವಯಂ ರಕ್ಷಣೆಗೂ ಕೂಡ ಇರತಕ್ಕಂತ ಅವಕಾಶಗಳ ಬಗ್ಗೆಯೂ ಕೂಡ ಬೊಟ್ಟು ಮಾಡುವಂಥದ್ದು. ಯಾಕಂದ್ರೆ ಸ್ವಯಂ ರಕ್ಷಣೆಯ ಬಗ್ಗೆಯೂ ಕೂಡ ಎಷ್ಟರ ಮಟ್ಟಿಗೆ ಈ ಹಂತದಲ್ಲಿ, ಯಾಕಂದ್ರೆ ತಡರಾತ್ರಿಯ ವೇಳೆ ನಾವು ಒಬ್ಬರೇ ಬರುವಂತ ಸಂದರ್ಭದಲ್ಲಿ ಸ್ವಯಂ ರಕ್ಷಣೆಯ ಜವಾಬ್ದಾರಿಯೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಇಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಬರುತ್ತೆ. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿ ಧೃತಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗೆ ಹಿರಿಯ ವಕೀಲರಾಗಿರುವ ರಮೇಶ್ ಚಂದ್ರ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಎಂ ಬಿದರಿ ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಮೈಸೂರಿನಿಂದ ಗೃಹಿಣಿ ಭಾರ್ಗವಿ ಹೇಮಿಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಡೋದಿದ್ರೆ ಒಂದಷ್ಟು ಪ್ರಮುಖ ಅಂಶಗಳು ಕಂಡುಬರುತ್ತೆ. ಯಾಕಂದ್ರೆ ಈ ಘಟನೆ ನಡೆದಂತಹ ನಂತರದಲ್ಲಿ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ವೇ, ಸ್ವಯಂ ರಕ್ಷಣೆಗೆ ಅವಕಾಶ ಇರಲಿಲ್ವೇ, ಸ್ವಯಂ ರಕ್ಷಣೆಯನ್ನ ಮರೆಯುವಂತಹ ಕೆಲಸ ಯಾಕಾಯಿತು, ನೇರವಾಗಿ PG ಎದುರಲ್ಲಿ ಆಟೋದಿಂದ ಇಳಿದಿದ್ರೆ ಅಪಾಯವನ್ನ ತಪ್ಪಿಸಲು ಸಾಧ್ಯವಿತ್ತೆ. ಯಾಕಂದ್ರೆ ಮೇನ್ ರೋಡ್ ಅಲ್ಲಿ ಇಳಿದು ಅಲ್ಲಿಂದ ಸುಮಾರು 50-100 ಮೀಟರ್ ಅಷ್ಟು ಒಳಗಡೆ ನಡ್ಕೊಂಡು ಬರೋ ಬದಲಿಗೆ ನೇರವಾಗಿ, ಯಾಕಂದ್ರೆ ಆ ರೋಡ್ ಕ್ಲಿಯರ್ ಇದೆ, ಆ ರೋಡ್ ನಲ್ಲಿ ಒಳಗಡೆ ಬಂದು ಆಟೋದಲ್ಲಿ ಇಳಿದು ಅಲ್ಲಿಂದ ನೇರವಾಗಿ ತಮ್ಮ PGಗೆ ಹೋಗಬಹುದಾಗಿತ್ತು ಅನ್ನುವಂತ ಒಂದು ಅವಕಾಶ ಇರಲಿಲ್ವೇ, ಅಲ್ಲಿ ಅಪಾಯವನ್ನ ತಪ್ಪಿಸೋದಿಕ್ಕೆ ಸಾಧ್ಯ ಇತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ. ಹಾಗೆಯೇ ಮುಖ್ಯ ರಸ್ತೆಯಲ್ಲಿ ಆಟೋ ನಿಲ್ಲಿಸಿದ ಮೇಲೆ ಇಬ್ರು ಜೊತೆಯಲ್ಲಿ ಹೋಗಿದ್ರೆ ಅನಾಹುತ ತಪ್ಪಿಸೋದಕ್ಕೆ ಸಾಧ್ಯ ಇತ್ತೆ ಅನ್ನೋದು. ಯಾಕಂದ್ರೆ ಇಬ್ರು ಯುವತಿಯರು ಇರ್ತಾರೆ, ಒಬ್ಳು ಮೊದಲಿಗೆ ಇಳಿದು ತನ್ನ ಪಾಡಿಗೆ ಹೋಗ್ತಾಳೆ, ಅದಾದ ನಂತರ ಸ್ವಲ್ಪ ಹೊತ್ತಾಗಿ ಇನ್ನೊಬ್ಳು ಆಟೋದವನಿಗೆ ಅಮೌಂಟ್ ಪೇ ಮಾಡಿ ನಂತರ ಆಕೆ ಒಬ್ಬಂಟಿಯಾಗಿ ನಡ್ಕೊಂಡು ಬರುವಂತಹದ್ದು. ಯಾಕೆ ಇಬ್ರು ಜೊತೆಯಾಗಿ ಹೋಗಿರ್ತಿದ್ರೆ ಬಹುಶಃ ಈ ರೀತಿಯಾದಂತಹ ಧೈರ್ಯವನ್ನ ಈ ಕಾಮುಕರು ಮೆರೆಯೋದಕ್ಕೆ ಸಾಧ್ಯತೆ, ಅಥವಾ ಕನಿಷ್ಠ ಪಕ್ಷ ಆ ಕಾಮುಕರ ಡೀಟೇಲ್ಸ್ ಅನ್ನ ಕೂಡ ಅವರಿಗೆ ಆ ಹಂತದಲ್ಲಿ, ಯಾಕಂದ್ರೆ ಇಬ್ಬರು ಇದ್ದಿರ್ತಿದ್ರೆ ಹೆಚ್ಚು ಎಫೆಕ್ಟಿವ್ ಆಗಿ ಆ ಡೀಟೇಲ್ಸ್ ಅನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ವೇ, ಅವ್ರನ್ನ ಶಿಕ್ಷೆಗೆ ಗುರಿಪಡಿಸುವಂತ ನಿಟ್ಟಿನಲ್ಲೂ ಕೂಡ. ಆಟೋದಲ್ಲಿ ಇಬ್ರು ಯುವತಿಯರು ಜೊತೆಗೆ ಬಂದಿದ್ರು ಕೂಡ ಒಬ್ಬಳೇ ಮೊದಲು ಇಳಿದು ಹೋಗಿದ್ದು ಏಕೆ ಅನ್ನುವಂಥದ್ದು. ಯಾಕಂದ್ರೆ ತನ್ನ ಜೊತೆಗೆ ಇನ್ನೊಬ್ಳಿದ್ದಾಳೆ, ರಾತ್ರಿ 2:40 ಆಗಿದೆ, ಅಷ್ಟು ಲೇಟ್ ನೈಟ್ ನಲ್ಲಿ ಒಂದು ರೋಡಲ್ಲಿ ಕನಿಷ್ಠ ಯಾವುದೋ ಒಂದು ಬೀದಿ ನಾಯಿ ಅಟ್ಟಿಸ್ಕೊಂಡು ಬಂದ್ರು ಕೂಡ ಆ ಸಂದರ್ಭದಲ್ಲಿ ಅದನ್ನ ಓಡಿಸೋದಕ್ಕೆ ಇಬ್ಬರಿದ್ರೆ ಸ್ವಲ್ಪ ಜಾಸ್ತಿ ಧೈರ್ಯ ಇರುತ್ತೆ. ಆದ್ರೆ ಅಂತ ಸಂದರ್ಭದಲ್ಲಿ ಇಂತಹ ಬೀದಿ ಕಾಮಣ್ಣರು ಅಲ್ಲಿ ಬಂದು ಅವರು ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ, ನಿಜ. ಆದ್ರೆ ಇಬ್ರು ಜೊತೆಗೆ ಹೋಗಿದ್ದಿರ್ತಿದ್ರೆ ಸ್ವಲ್ಪ ಮಟ್ಟಿಗೆ ಸೇಫ್ ಆಗಿ ಇರೋದಕ್ಕೆ ಚಾನ್ಸಸ್ ಇತ್ತಲ್ವೇ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ತಡರಾತ್ರಿಯಲ್ಲಿ ಆಟೋ ಚಾಲಕನಿಗೆ ಹಣ ಕೊಡಲು ಒಬ್ಬಳೇ ಯುವತಿ ನಿಂತಿದ್ದು ಏಕೆ? ಯಾಕಂದ್ರೆ ಇಬ್ರು ಜೊತೆಗೆ ಬಂದಾಗ ಏನೋ ಅಮೌಂಟ್ ಅನ್ನು ಕೊಡುವಂತಿರ್ಬೋದು, ಚೇಂಜ್ ತಗೊಳ್ಳುವಂತದಿರ್ಬೋದು, ಆ ನಂತರ ಇಳಿದು ಹೋದ್ರೆ ಬಹುಶಃ ಇಬ್ರು ಕೂಡ ಸೇಫ್ ಆಗಿ ಮನೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇರಲ್ವಾ? ಯಾಕಂದ್ರೆ ಆಟೋದಲ್ಲಿ ಕುಳಿತಿದ್ದಾಗ ಆಟೋದವರು ಕೂಡ ಬೇರೆ ಏನಾದ್ರೂ ಮಾಡುವ ಅವಕಾಶವೂ ಕೂಡ ಇದ್ದಿರುತ್ತೆ. ಈ ರೀತಿಯಾದಂತ ಅನೇಕ ಕ್ವಶನ್ಸ್ ಇಲ್ಲಿ ಬರ್ತಕ್ಕಂಥ. ಯಾಕಂದ್ರೆ ಹಣ ಕೊಡೋದಕ್ಕೆ ಒಬ್ಬಳೇ ಯುವತಿ ನಿಂತಿದ್ದಂಥದ್ದು ಏಕೆ, ಜೊತೆಗೆ ಬರೋದಕ್ಕೆ ಅವಕಾಶ ಇರ್ಲಿಲ್ವೇ ಅನ್ನುವಂಥದ್ದು. ಹಾಗೂ ಮೊದಲ ಯುವತಿ ಹೋದ ನಂತರ ಮತ್ತೊಬ್ಳು ಒಬ್ಬಂಟಿಯಾಗಿ ಬಂದಿದ್ದೇಕೆ? ಯಾಕಂದ್ರೆ ಇಬ್ರು ಜೊತೆಗೆ ಬಂದಿದ್ರೆ ಬಹುಶಃ ಇಂಥದ್ದೊಂದು ಸಿಚುವೇಶನ್ ಅನ್ನ ಇದಕ್ಕಿಂತ ಚೆನ್ನಾಗಿ ಹ್ಯಾಂಡ್ಲ್ ಕೂಡ ಮಾಡಬಹುದಾಗಿತ್ತು. ಒಂದ್ ವೇಳೆ ಅವ್ರು ಬಂದಿದ್ರು ಕೂಡ ಕನಿಷ್ಠ ಅವರುಗಳನ್ನ ಹಿಡಿತಕ್ಕಂಥ ಅಥವಾ ಬೇರೆಯವ್ರನ್ನ ರಕ್ಷಣೆ ಕರೆಯೋದಕ್ಕೆ ಹೆಚ್ಚಿನ ಅವಕಾಶ ಸಿಗ್ತಿತ್ತೇನೋ ಅನ್ನೋದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಹಾಗೂ ತಡರಾತ್ರಿ PGಗೆ ವಾಪಸ್ ಆಗುವ ಪರಿಚಯಸ್ಥರಿಗೆ ಮೊದಲೇ ಹೇಳಿದ್ರೆ ಅಪಾಯ ತಪ್ಪಿಸಬಹುದಿತ್ತು. ಯಾಕಂದ್ರೆ ನಾವು ಇವತ್ತು ಬರೋವಾಗ ಲೇಟ್ ಆಗುತ್ತೆ, ಇಷ್ಟು ಹೊತ್ತಾಗುತ್ತೆ, ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ಇದ್ರೆ ನಮ್ಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಅಥವಾ ಆಟೋ ಅಲ್ಲಿ ತಲುಪುವಾಗ ಒಂದು ರಿಂಗ್ ಮಾಡಿದ್ರೆ ಬಹುಶಃ PGಯವರು ಯಾರಾದ್ರೂ ಇನ್ನೊಬ್ರು ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಆಗ ಇಂಥ ಒಂದು ಸಿಚುವೇಶನ್ ಅನ್ನ ಎದುರಿಸುವಂತಹ ಪ್ರಸಂಗವನ್ನ ತಪ್ಪಿಸೋದಕ್ಕೆ ಅವಕಾಶ ಇರಲಿಲ್ವೇ ಅನ್ನುವಂಥದ್ದು. ಹಾಗೆಯೇ ತಡರಾತ್ರಿ ಓಡಾಡುವಾಗ ಸ್ವಯಂ ರಕ್ಷಣೆಗೆ ಬೇಕಾದ ಪರಿಕರಗಳನ್ನು ಹೊಂದಿದ್ರೆ ಅನುಕೂಲವಾಗ್ತಿತ್ತೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಮೊಬೈಲ್ ಮೂಲಕವಾಗಿ ಅನೇಕರಿಗೆ ಮೆಸೇಜ್ ಕಳಿಸ್ತಕ್ಕಂಥ ಅವಕಾಶ ಇರುತ್ತೆ ಇಂಥ ಟೈಮ್ನಲ್ಲಿ, ಅಥವಾ ಪೆಪ್ಪರ್ ಸ್ಪ್ರೇ ಅಂತದನ್ನ ಬಳಕೆ ಮಾಡುವಂತ ಒಂದು ಅವಕಾಶ ಇರುತ್ತೆ. ಯಾಕಂದ್ರೆ ಹೇಗಿದ್ರು ಲೇಟ್ ಆಗುತ್ತೆ, ಲೇಟ್ ನೈಟ್ ಆಗುತ್ತೆ, ಎಲ್ಲೋ ಅಪಾಯ ಎದುರಾಗಬಹುದು, ನಾನು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಕೂಡ ಮುಖ್ಯ ಅಲ್ವೇ, ಸ್ವಯಂ ರಕ್ಷಣೆಯು ಕೂಡ ಮುಖ್ಯ ಅಲ್ವೇ ಅನ್ನುವಂಥದ್ದು. ಹಾಗೆ ಯುವತಿಯರಿದ್ದಂತ ಆಟೋವನ್ನ ದುಷ್ಕರ್ಮಿಗಳ ತಂಡ 2 ವೀಲರ್ ನಲ್ಲಿ ಫಾಲೋ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ 2 ವೀಲರ್ ನಲ್ಲಿ
3 ಟೂ ವೀಲರ್ಗಳಲ್ಲಿ 6 ಜನ ಯುವಕರ ತಂಡ ಫಾಲೋ ಮಾಡಿತ್ತು ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆಯಲ್ಲೂ ಕೂಡ ಗೊತ್ತಾಗ್ತಿರತಕ್ಕಂಥ ಅಂಶ. ಹಾಗಾಗಿ ಆಟೋದಲ್ಲಿ ಅವರು ಫಾಲೋ ಮಾಡ್ತಾ ಇದ್ದಂಥದನ್ನ ಗಮನಿಸಿದಾಗ, ಯಾಕಂದ್ರೆ ಅವರು ಆಟೋದಲ್ಲಿ ಅವರು ಬರ್ತಿದ್ದಂಥ ಸಮಯದಲ್ಲೇ ಹ್ಯಾಪಿ ನ್ಯೂ ಇಯರ್ ಅನ್ನುವಂಥ ರೀತಿಯಂತ ವಿಶ್ ಮಾಡುವ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಹಂತದ ತನಿಖೆಯ ಸಂದರ್ಭದಲ್ಲಿ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಹಾಗಿದ್ದಾಗ ಸ್ವಲ್ಪ ಎಚ್ಚರಿಕೆನ ವಹಿಸೋದಕ್ಕೆ ಅವಕಾಶ ಇರಲಿಲ್ವೇ? ಆಟೋದಿಂದ ಇಳಿದಂತಹ ಯುವತಿಯರು ಇಳಿದಿದ್ದನ್ನ ನೋಡಿ ಅವರನ್ನ ಎಳೆದೊಯ್ಯಲು ಏನು ಯತ್ನಿಸಿದ್ರು. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಇರ್ತಕ್ಕಂಥ ಅವಕಾಶವನ್ನ ಯಾಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ? ಎಲ್ಲ ಜವಾಬ್ದಾರಿಯನ್ನು ಕೂಡ ಇಲ್ಲಿ ಪೊಲೀಸರ ಮೇಲೆ ಹೊರತು. ಯಾಕಂದ್ರೆ ಇಂಥ ಘಟನೆ ಆದಾಗ ಲಾ ಅಂಡ್ ಆರ್ಡರ್ನ ಪ್ರಶ್ನೆ ಬರುತ್ತೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಯನ್ನ ಕೇಳ್ತೀವಿ ನಾವು. ಆದ್ರೆ ಎಲ್ಲ ಜವಾಬ್ದಾರಿಯನ್ನ ಪೊಲೀಸರ ಮೇಲೆ ಹಾಕಿ ಸ್ವರಕ್ಷಣೆಯ ಹೊಣೆಗಾರಿಕೆಯನ್ನ ಮರೆಯಬಹುದೇ ಅನ್ನುವಂಥದ್ದು. ಯಾಕಂದ್ರೆ ಸ್ವರಕ್ಷಣೆ ಅನ್ನುವಂಥದ್ದು ಮೊದಲ ಹಂತದಲ್ಲಿ ಆದ್ರೆ ನಂತರ ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂಥದ್ದು ಇರ್ಬೋದು, ಅವರ ಹೆಲ್ಪ್ ಅನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ನಡೆಸೋದಕ್ಕೆ ಸಾಧ್ಯ ಇಲ್ವೇ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಇರತಕ್ಕಂತಹದ್ದು. ಎಸ್, ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ರಮೇಶ್ ಚಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಧೃತಿ ಅವರು ಇದ್ದಾರೆ, ಹಾಗೆಯೇ ಭಾರ್ಗವಿ ಹೆಮ್ಮಿಗೆ ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಶಂಕರ್ ಎಂ ಬಿದರಿ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಈ ಚರ್ಚೆಯನ್ನ ಆರಂಭಿಸೋಣ. ನಮ್ಮ ಜೊತೆಗೆ ಶಂಕರ್ ಬಿದರಿ ಅವರು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶಂಕರ್ ಬಿದರಿ ಅವರೇ, ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು, ಬೆಂಗಳೂರಿನ ಲಾ ಅಂಡ್ ಆರ್ಡರ್ ಮೇಲೂ ಕೂಡ ಇದು ಕ್ವಶನ್ಸ್ ಇದೆ. ಆದ್ರೆ ಇಂಥ ಒಂದು ಘಟನೆ ನಡೆದಾಗ ಏನು ತಿಳಿದ್ರೆ, ನೀವು ಪೊಲೀಸ್ ಇಲಾಖೆಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸಿದಂಥವ್ರು, ನೀವು ರಾಜ್ಯ ಪೊಲೀಸ್ ಇಲಾಖೆ ಜವಾಬ್ದಾರಿ ನಿಭಾಯಿಸಿದ್ರು, ಆದ್ರೆ ಈ ಘಟನೆ ನಡೆದಾಗ ಏನು ಅನಿಸುತ್ತಿದೆ? ನೋಡಿ, ಈ ಹೊಸ ವರ್ಷದ ಆಚರಣೆ ಅಂತಕ್ಕಂಥದ್ದು MG ರೋಡು ಮತ್ತು ಬ್ರಿಗೇಡ್ ರೋಡಲ್ಲಿ 150ಕ್ಕೂ ಹೆಚ್ಚು ವರ್ಷಗಳಿಂದ ಆಚರಣೆ ಆಗ್ತಾ ಇದೆ. ಇದೇನು ಹೊಸದಲ್ಲ. ಇಲ್ಲಿಯವರೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ಈ ಸಲ ಅಹಿತಕರ ಘಟನೆಗಳು ನಡೆದಿದ್ದಾವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಈಗ ಇದು ನಿಜಕ್ಕೂ ಒಂದು ಖಂಡನೀಯ. ನನಗನ್ಸಿದ ಮಟ್ಟಿಗೆ ಸಾಮಾನ್ಯವಾಗಿ ಹೊಸ ವರ್ಷದ ಆಚರಣೆಗೆ ಬರ್ತಕ್ಕಂಥ ವ್ಯಕ್ತಿಗಳು ಮಾಡಿದ ಕೆಲಸ ಇದೆಲ್ಲ. ಯಾರೋ ಪುಂಡು ಪೋಖರಿಗಳು, ಅಯೋಗ್ಯರು, ನಾಲಾಯಕರು, ದುಷ್ಟರು ಮಾಡಿರ್ತಕ್ಕಂಥ ಕೆಲಸ. ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಂದ್ರೆ, ಈಗ ಇದಕ್ಕೆ ನನಗನ್ಸಿದ ಮಟ್ಟಿಗೆ 2 ತಪ್ಪು ಅಥವಾ ಅಚಾತುರ್ಯಗಳು ಸರ್ಕಾರದಿಂದ ಅಥವಾ ಅಧಿಕಾರಿ ಇಲಾಖೆಯಿಂದ ಆಗಿದ್ದಾವೆ. ಒಂದು ಏನಂದರೆ, ಪ್ರತಿ ವರ್ಷ ನಾವು 1 ಗಂಟೆವರೆಗೆ ಮಾತ್ರ ಟೈಮ್ ಕೊಡ್ತಿದ್ವಿ ಏನು ವರ್ಷಾಚರಣೆ ಮಾಡಲಿಕ್ಕೆ. ಈ ವರ್ಷ ಅದು ಯಾವ ಪ್ರಭಾವಕ್ಕೊಳಗಾದರೂ ಅಥವಾ ಯಾವ ಕಾರಣಕ್ಕೆ ಕೊಟ್ಟರು ನನಗೆ ಗೊತ್ತಿಲ್ಲ, 2 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ. ಸ್ಟಾಫ್ ಎಲ್ಲ ಡಿಪ್ಲಾಯ್ ಆಗೋದು 5-6 o'clock ಡಿಪ್ಲಾಯ್ ಆಗಿರ್ತದೆ. ಅವ್ರದ್ದು ಸ್ಟೆಮಿನಾ ಗಿಮಿನಾ ಇದು ಎಲ್ಲ ಲೆಕ್ಕಕ್ಕೆ ತೊಗೋಬೇಕಾಗತ್ತೆ. ರಾತ್ರಿ 2 ಗಂಟೆವರೆಗೆ ಅಂದರೆ ಅವ್ರು ಮನೆ ಮುಟ್ಟಬೇಕಾದ್ರೆ ಬೆಳಗಿನ 6 ಗಂಟೆ ಆಗುತ್ತೆ. ಡ್ಯೂಟಿ ಮುಗಿಸ್ಕೊಂಡು ಡಿಬ್ರೀಫಿಂಗ್ ಮಾಡ್ಕೊಂಡು ಹೋಗಬೇಕಾದ್ರೆ ಅದು ತಪ್ಪು. ಮುಂದಿನ ಸಲ ಆದರೂ ಅದು ತಪ್ಪು ಆಗಬಾರ್ದು. ಮುಂದಿನ ವರ್ಷ ಬರೀ 1 ಗಂಟೆಗೆ ಅದನ್ನು ಸೀಮಿತಗೊಳಿಸಬೇಕು. ಎರಡನೇ ವಿಚಾರ ಏನಂದರೆ, ಇವರು 31ಕ್ಕೆ ಸ್ವಲ್ಪ ಯೋಚನೆ ಮಾಡಿ ಅನುಭವಿ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಸಲಹೆ ನೀಡಿದ್ರೆ ಹಾಕಿತ್ತು. ಅದಾಗಿಲ್ಲ. ಏನು ಅಂದರೆ, 31ನೇ ತಾರೀಕಿಗೆ ಕಮಿಷನರ್ ಟ್ರಾನ್ಸ್ಫರ್ ಮಾಡಿದರು. 4ಕ್ಕೆ 4 ಅಡಿಷನಲ್ ಕಮಿಷನರ್ಗಳಿಗೆ ಟ್ರಾನ್ಸ್ಫರ್ ಮಾಡಿದರು. ಜೂರಿಸ್ಡಿಕ್ಷನಲ್ DCPಗೂ ಟ್ರಾನ್ಸ್ಫರ್ ಮಾಡಿದರು. ನಾನು ಇದೇ ಒಂದು ಕಾರಣ ಅಂತ ಹೇಳಲ್ಲ, ಇಟ್ ಈಸ್ ಎ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಲ್ಸೋ. ಯಾಕಂದರೆ ಭಾಳಷ್ಟು ಟ್ರಾನ್ಸ್ಫರ್ಗಳು ಪ್ರಮೋಷನ್ ಮೇಲಾಗಿದ್ದು. ಅವರು ಅವತ್ತಿಂದ ಅವತ್ತು ಚಾರ್ಜ್ ಕೊಡೋದು, ಮುಂದೆ ಚಾರ್ಜ್ ತಗೊಳ್ಳೋದು ಅಂತಕ್ಕಂಥ ಲೆಕ್ಕ ಇರ್ತದೆ. ಇದು ಒಂದು ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್. ನಾನು ಇದೇ ಒಂದು ಫ್ಯಾಕ್ಟರ್ ಅಂತ ಹೇಳ್ತಾ ಇಲ್ಲ. ಇನ್ನು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯದಲ್ಲಿ ಗಂಡು ಮಕ್ಕಳಿರ್ಬೋದು, ಹೆಣ್ಮಕ್ಳು ಇರ್ಬೋದು, ಯಾವುದೇ ರೀತಿಯ ಡ್ರೆಸ್ ಹಾಕೊಳ್ಳಿಕ್ಕೆ ಸ್ವತಂತ್ರ ಇದ್ದಾರೆ. ಬಟ್ ಈ ದೇಶದ ಕಾನೂನಿನ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಅವರು ಇನ್ಡೀಸೆಂಟ್ ಡ್ರೆಸ್ಸಲ್ಲಿ, ಅಂದರೆ ಅಸಭ್ಯವಾದಂಥ ಡ್ರೆಸ್ನಲ್ಲಿ ಇರಬಾರ್ದು ಅನ್ನೋದು ಮಾತ್ರ ಈ ದೇಶದಲ್ಲಿ ಕಾನೂನಿದೆ. ಅದೇ ಪ್ರಕಾರ ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅವ್ರ ಕಂಠಪೂರ್ತಿ ಅವ್ರಿಗೆ ಇಷ್ಟ ಬಂದಂಥ ಮಾದಕ ಪದಾರ್ಥಗಳನ್ನು, ಅಂದರೆ ಮದ್ಯವನ್ನು ಸೇವಿಸಲಿಕ್ಕೆ ಅವಕಾಶ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅವರು ಯಾವತ್ತೂ ಬೇಕಾದಷ್ಟು ಸೇವಿಸ್ಬೋದು. ಮುಂಜಾನೆ 10 ರಾತ್ರಿ 12 ತನಕ ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಅಸಭ್ಯವಾಗಿ ವರ್ತನೆ ಮಾಡಿದರೆ ಅನಿವಾರ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಈ ವರ್ಷ ಆಗಿರೋದೇನೆಂದರೆ, ಈ ದುಷ್ಟ ವ್ಯಕ್ತಿಗಳು, ನಾಲಾಯಕರು, ಲಫಂಗರು, ಅಯೋಗ್ಯರು ಕೆಲವು ಜನ ಬಂದು ಈ ಪರಿಸ್ಥಿತಿಯ ಲಾಭವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಸುಮಾರು 15ರಿಂದ 20 ಸಾವಿರಕ್ಕೂ ಹೆಚ್ಚು ಜನ ಹೆಣ್ಮಕ್ಳು, ಗಂಡು ಮಕ್ಕಳು,
ಅಲ್ಲಿ ಸೇರಿದ್ದಾರೆ ಮತ್ತು ಅದರಲ್ಲಿ 100ಕ್ಕೆ 80ರಷ್ಟು ಜನ ಮದ್ಯವನ್ನು ಸೇವಿಸಿರ್ತಾರೆ. ಅದು ಬೀರ್ ಇರ್ಬೋದು, ವಿಸ್ಕಿ ಇರ್ಬೋದು, ಜೀನ್ ಇರ್ಬೋದು, ಒಡ್ಕ ಇರ್ಬೋದು, ಎದೆ ಇರ್ಬೋದು. ಈ ಭಾಳಷ್ಟು ಮದ್ಯ ಈ ಹುಡುಗರ ಅಥವಾ ಹುಡುಗಿಯರ ದೇಹದಲ್ಲಿ ಹೋದ ಮೇಲೆ ಅವರು ಪ್ರಜ್ಞೆ ಕಳ್ಕೊತಾರೆ ಮತ್ತು ಅವರಿಗೆ ವಿವೇಕ ಅನ್ನೋದು ಹೋಗುತ್ತೆ ಮತ್ತು ಸುತ್ತಮುತ್ತಲಿನ ಪರಿಸ್ಥಿತಿ ಬಗ್ಗೆ ಎಚ್ಚರ ಅನ್ನೋದು ಹೋಗುತ್ತೆ. ಇದರಿಂದಾಗಿ ಈ ರೀತಿ ಘಟನೆಗಳು ಆಗಿದ್ದಾವೆ ಮತ್ತು ದುಷ್ಟ ವ್ಯಕ್ತಿಗಳು ಈ ಪರಿಸ್ಥಿತಿಯ ಲಾಭ ಪಡೆದಿದ್ದಾರೆ. ಮತ್ತು ಈ ಪೊಲೀಸರ ಬಗ್ಗೆ ಹೇಳಬೇಕಂದ್ರೆ ಅವ್ರು ಸಾಧ್ಯವಿದ್ದಂತೆ ಪ್ರತಿ ವರ್ಷದಂತೆ ಮಾಡ್ತಕ್ಕಂಥ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ಈಗ ತಾವು ಎಷ್ಟೋ ವಿಸುವಲಲ್ಲಿ ತಾವು ನೋಡಿದರೆ ಆ MG ರೋಡು, ಬ್ರಿಗೇಡ್ ರೋಡಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಟೈಮ್ನಲ್ಲಿ ನೊಂದಂಥ ಯುವತಿಯರಿಗೆ ಅಥವಾ ತೊಂದರೆಗೊಳದಂಥ ಯುವತಿಯರಿಗೆ ಆಶ್ರಯ ಕೊಟ್ಟಿದ್ದಾರೆ. ಅವರನ್ನ ಎಲ್ಲ ರೀತಿಯ ತಮ್ಮ ಕೈಲಿ ಆದಂಥ ಸಹಾಯ ಮಾಡಿದ್ದಾರೆ. ಇನ್ನೂ ನಾವು ಕೆಲವು ಜನ ಹೇಳ್ಬೋದು ಲಾಠಿ ಚಾರ್ಜ್ ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು ಅಂತ. ಈ 15-20 ಸಾವಿರ ಜನ ಅದರಲ್ಲಿ 80% ಕುಡ್ದಂಥ ಜನ ಇದ್ದಾಗ ಲಾಠಿ ಚಾರ್ಜ್ ಮಾಡಿದರೆ ಯಾರೋ ಒಬ್ಬರು ಲಾಠಿ ಚಾರ್ಜಿಂದ ತಪ್ಪಿಸ್ಕೊಳ್ಳಿಕ್ಕೆ ಓಡಿ ಹೋಗಲಿಕ್ಕೆ ಎಲ್ಲಿಯೋ ಒಂದು ಎಲೆಕ್ಟ್ರಿಕ್ ಪೋಲಿಯೋ ಅಥವಾ ತಲೆ ಹೊಡ್ಕೊಂಡ್ರು ಅಥವಾ ನೆಲದ ಮೇಲೆ ಬಿದ್ದರು ಅಂದರೆ ಸಾಹಿತ್ಯ. ಅವಾಗ ಏನು ಮಾಡ್ತಾರೆ, ಈ ಮಾಧ್ಯಮದಲ್ಲಿ ಏನು ಬರ್ತದೆ, ಹೊಸ ವರ್ಷದ ಸಡಗರದಲ್ಲಿ ಸ್ಮಶಾನ ಯಾತ್ರೆ ಅಂತ ಬರೀತಾರೆ. ಅದಕ್ಕೆ ಸ್ವಲ್ಪ ಅವರು ರಿಸ್ಟ್ರೆಂಟನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಸೇರಿರ್ತಕ್ಕಂಥ 199 ಜನ ದುಷ್ಟರಲ್ಲ. ಆದ್ರೆ ಈ ಘಟನೆ ನೋಡಿದಾಗ ಏನ್ ಹೇಳ್ತೀರಿ? ಕಾಮನಹಳ್ಳಿ ವಿಷಯದ ಬಗ್ಗೆ ಬರ್ತೀನಿ. ಈ ವಿಷಯದಲ್ಲಿ ಇದರಿಂದ ಆಗಿದೆ, ಪೊಲೀಸರು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಬಟ್ ನಾನು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಂದಂಥ ಚರ್ಚೆಗಳನ್ನು ನೋಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ನನಗೊಂದು ದುಃಖ ಆಗ್ತಾ ಇದೆ. ಈ ಒಂದು ಘಟನೆ ಸಹಜವಾದಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವು ದುಷ್ಟ ವ್ಯಕ್ತಿಗಳಿಂದ ನಡೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಖಂಡನೀಯ, ಅದನ್ನು ಒಪ್ಕೋತೀನಿ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಇದರಲ್ಲಿ ರಾಜಕೀಯವನ್ನಾಗಲಿ ಧರ್ಮವನ್ನಾಗಲಿ ನಮ್ಮ ದೇಶದ ಸಂಸ್ಕೃತಿಯನ್ನಾಗಲಿ ಅಥವಾ ಇಲ್ಲದ ಚಿಲ್ಲರೆ ಪೊಲಿಟಿಕ್ಸನ್ನಾಗಲಿ ಮಿಕ್ಸ್ ಮಾಡೋದು ಘನಘೋರವಾದಂಥ ಅಪರಾಧ. ನಮ್ಮ ಬೆಂಗಳೂರು ನೋಡಿ, ಕಳೆದ 100 ವರ್ಷಗಳಿಂದಲೂ ಎಲ್ಲ ರೀತಿಯ ಸಂಸ್ಕೃತಿಗೆ, ಎಲ್ಲ ರೀತಿಯ ಜನರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ರಾಜ್ಯದ ಜನರಿಗೆ, ಹೊರ ರಾಜ್ಯದ ಜನರಿಗೆ, ಹೊರದೇಶಗಳ ಜನರಿಗೆ ಆಶ್ರಯ ಕೊಟ್ಟಿದೆ. ಭಾಳ ಸಂತೋಷದಿಂದ ಇಲ್ಲಿ ಕಾಸ್ಮೋಪಾಲಿಟನ್ ಕಲ್ಚರ್ ಇದೆ, ಸಹಬಾಳ್ವೆ ಅಂತಕ್ಕಂಥದ್ದಿದೆ. ಈ ಘಟನೆಯಲ್ಲಿ ಈಗಾಗಲೇ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಈ CCTV ಫುಟೇಜ್ಗಳನ್ನು ಅವರು ಚೆಕ್ ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ಟೈಮ್ ಆಗುತ್ತೆ. ಇಂದಿಲ್ಲ ನಾಳೆ ಒಂದು ದಿವಸ ತಡ ಆಗ್ಬೋದು, ಆರೋಪಿಗಳನ್ನು ಪತ್ತೆ ಮಾಡ್ತಾರೆ. ಇನ್ನೊಂದು ಇದ್ರಾಗ ಏನು ಲ್ಯಾಪ್ಸ್ ಆಗಿದೆ, ಯಾರು ತೊಂದರೆಗೆ ಒಳಗಾದಂಥ ಯುವತಿಯರಿದ್ದಾರೆ ಅವತ್ತು ರಾತ್ರಿ ಅವ್ರು ಕಂಪ್ಲೇಂಟ್ ಕೊಡಬೇಕು ಅಂತ ಬಯಸೋದು ತಪ್ಪಾಗುತ್ತೆ. ಅವ್ರ ಪರಿಸ್ಥಿತಿಯಲ್ಲಿ ಮರುದಿವ್ಸ ಮಧ್ಯಾಹ್ನ ಆದರೂ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೆ, ವಿವರಗಳನ್ನು ಕೊಟ್ಟಿದ್ರೆ ಸ್ವಲ್ಪ ಹೆಚ್ಚಿಗೆ ಅನುಕೂಲ ಆಕಿತ್ತು ಅಂತ ನನ್ನ ಭಾವನೆ. ಇನ್ನು ಮತ್ತೆ ಕಮ್ಮನಹಳ್ಳಿ ವಿಷಯದ ಬಗ್ಗೆ ನಾನು ಹೇಳಬೇಕಂದ್ರೆ, ಪೊಲೀಸರು ಇದರಲ್ಲಿ ಪೊಲೀಸ್ ಅಧಿಕಾರಿಗಳದ್ದು ವ್ಯವಸ್ಥೆದು ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಏನಿದೆ ಅಂದರೆ, ಈ ಇಂಥ ಘಟನೆಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಇದಾಗುತ್ತೆ. ಇದು ಇಡೀ ಒಂದು ಸಮಾಜದ ಸಮಸ್ಯೆ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಯಾರೋ ಪಕ್ಷದಲ್ಲಿ ಯಾರೋ ಚೀಫ್ ಮಿನಿಸ್ಟರ್ ಇರ್ತಾರೆ, ಯಾರೋ ಹೋಮ್ ಮಿನಿಸ್ಟರ್ ಇರ್ತಾರೆ. ಇದು ಇದು ನಿರ್ವಹಣೆ ಮಾಡಬೇಕಾಗಿದ್ದು ಪೊಲೀಸರೇ ಹೊರತು ಇದರಲ್ಲಿ ಯಾವ ಕಾರಣದಿಂದಲೂ ರಾಜಕೀಯವನ್ನ, ಧರ್ಮವನ್ನ, ಸಂಸ್ಕೃತಿಯನ್ನ ಈ ಘಟನೆಗಳಲ್ಲಿ MG ರೋಡಲ್ಲಿ ನಡೆದಂತಹ ಘಟನೆಯಲ್ಲಿ ಮಿಕ್ಸ್ ಮಾಡೋದು ನನ್ನ ಪ್ರಕಾರ ತಪ್ಪಾಗುತ್ತೆ ಮತ್ತು ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತದೆ. ಒಂದು ಕಮ್ಮನಹಳ್ಳಿ ವಿಷಯದ ಬಗ್ಗೆ ಹೇಳಬೇಕಂದ್ರೆ, ಅದು ಸಂಪೂರ್ಣವಾಗಿ 100% ಕ್ರಿಮಿನಲ್ಗಳು ಮಾಡಿರ್ತಕ್ಕಂಥ ವಿಚಾರ. ಅದರ ಬಗ್ಗೆ ಯಾವುದೇ ಮರ್ಸಿ ಇರೋದು ಬೇಡ. ಅವರು ಹೆಣ್ಮಗಳು ಈ ಕಂಪ್ಲೇಂಟ್ ಕೊಟ್ಟಿದ್ದಾಳಂತ ನಾನು ಭಾವಿಸಿದ್ದೀನಿ. ನಮ್ಮ ಪೊಲೀಸರು ನಿಶ್ಚಿತವಾಗಿ ಅವ್ರನ್ನ ತರಬೇಕು, ಅವ್ರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈ ಬೆಂಗಳೂರು ನಗರದಲ್ಲಿ 1,25,00,000 ಜನ ಇದ್ದಾರೆ. ಪ್ರತಿಯೊಂದು ಸ್ಥಳದಲ್ಲಿ ಪೊಲೀಸ್ ಇರೋಕ್ಕಾಗಲ್ಲ. ಈಗ ನೀವು TV ವಿಸುವಲ್ ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಒಂದು ನಿರ್ಜನವಾದ ಪ್ರದೇಶದಲ್ಲಿ ಒಬ್ಬ ಒಂಟಿ ಹೆಣ್ಮಗಳು ಹೋಗಿದ್ರೆ ದುರುಪಯೋಗ ತೆಗೆದುಕೊಂಡು ಆ ದುಷ್ಟ ವ್ಯಕ್ತಿಗಳು ಈ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಂಪೂರ್ಣವಾದಂತಹ ಶಿಕ್ಷೆ ಆಗಬೇಕು. ಮಾತಾಡ್ತೀನಿ ಧೃತಿಯವರೇ, ತಾವು ಏನಂತ, ಯಾಕಂದ್ರೆ ಲೇಟ್ ನೈಟ್ ಬಂದಾಗ ಹೌದು ನಿರ್ಭೀತಿಯಿಂದ ಓಡಾಡಬೇಕು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಬಯಸುವೆ. ಆದ್ರೆ ನಿರ್ಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವವಾಗಿ ಕೆಲವೊಂದು ಕಡೆಯಲ್ಲಿ ಅನ್ಸಲ್ದಿಲ್ವಾ? ಅಲ್ಲಿ ಹುಡುಗರು ಬಂದು ಮಾಡಿರ್ತಕ್ಕಂತಹ ರೀತಿಯನ್ನು ಗಮನಿಸಿದಾಗ ಬಹುಶಃ ಸೇಫ್ಟಿ ಯಾವ ಕಡೆಯಿಂದ ಹಾಗೆ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ ಅಂತ? ಸೇಫ್ಟಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕು. ಈಗ ಒಂದು ಹುಡುಗಿ ಮನೆಯಿಂದ ಬಿಟ್ಟು ಹೊರಗೆ ಹೋಗ್ತಿದ್ದಾಳೆ ಕತ್ಲ್ ಹೊತ್ತಲ್ಲಿ ಅಥವಾ ಲೇಟ್ ನೈಟ್ಸ್ ಅದರಲ್ಲಿ, ಶಿ ಶುಡ್ ಬಿ ಕೇರ್ಫುಲ್. ಅವಳೇ ಶಕ್ತಿ, ಶಿ ಶುಡ್ ಹ್ಯಾವ್ ದ ಪ್ರಿವೆಂಟಿವ್ ಮೆಷರ್ಸ್. ಇಲ್ವಾ, ಹೋಗ್ಬಾರ್ದು. ಇಲ್ಲ ಜೊತೆಗೆ ಹೋಗ್ಬೇಕು, ಜೊತೆ ಯಾರಾದ್ರೂ ಸೇಫ್ಟಿ ಮೆಷರ್ಸ್ ಆಗಲಿ, ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋದ್ರೆ ಐ ಥಿಂಕ್ ಶಿ ವಿಲ್ ಬಿ ಸೇಫ್. ಇವಾಗ ಅಲ್ಲೇ ನೋಡ್ಬೋದು,
ಆಟೋದವನೇ ಹೆಲ್ಪ್ ಮಾಡ್ಬೋದಿತ್ತು ಈ ಕೇಸಲ್ಲಿ ನಾವು ತಗೊಂಡ್ರೆ. ಬಟ್ ಯಾರು ಬರೋದಿಲ್ಲ ಮುಂದೆ, ನಮಗೆ ಯಾಕೆ ಬೇಕಪ್ಪ ಅಂತ ಕೂತ್ಕೊಳ್ಳೋರೆ ಇದಾರೆ. ಹಾಗಾಗಿ ಅವ್ರ ಕಡೆಯಿಂದಾನು ನಮ್ಗೆ ಹೆಲ್ಪ್ ಬೇಕಾಗತ್ತೆ. ಇದು ಒಬ್ರಿಂದ ಆಗ್ಲಿ ಓವರ್ ನೈಟ್ ಆಗ್ಲಿ ಚೇಂಜ್ ಆಗುವಂತದ್ದಲ್ಲ. ವಿ ನೀಡ್ ಗ್ರೂಪ್ ಆಫ್ ಪೀಪಲ್, ಒಂದು ಯೂನಿಟಿ, ಎಲ್ರು ಒಟ್ಟಿಗೆ ನಿಂತು ಮಾಡುವಂತದ್ದು. ಸೊ ಸೇಫ್ಟಿ ಎಲ್ಲಾ ಕಡೆಯಿಂದಾನು ಬೇಕಾಗತ್ತೆ, ಗೌರ್ಮೆಂಟ್ ಕಡೆಯಿಂದಾಗ್ಲಿ, ಪೊಲೀಸ್ ಕಡೆಯಿಂದಾಗ್ಲಿ, ಹುಡುಗಿ ಆಗ್ಲಿ, ಅವ್ರ ಮನೆ ಕಡೆಯಿಂದಾಗ್ಲಿ, ಎಲ್ಲಾ ಕಡೆಯಿಂದಾನು ಸೇಫ್ಟಿ ಮೆಷರ್ಸ್ ಬೇಕಾಗ. ನಿಜ. ರಮೇಶ್, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಕೇಸನ್ನ? ಈಗ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದು ಜನಸಾಮಾನ್ಯ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಈ ದೃಶ್ಯ ನೋಡಿದಾಗ ಇದು ಪರಿಚಿತರಿಂದನೇ ಮಾಡಿದಂಥ ಕೃತ್ಯ ಆಗಿರಬೇಕು ಅಂತ ಅನಿಸ್ತದೆ. ಯಾಕಂದರೆ ಆ ಹುಡುಗಿ ಬಂದಾಗ ಅಲ್ಲಿ ಇದ್ದಾಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇದು ಪರಿಚಿತರೇ ಇರ್ಬೋದು, ಏನಾದರೂ ಇರ್ಬೋದು ಅಂತ ಅನಿಸ್ತದೆ ಒಂದು. ಆಮೇಲೆ ಇಂಥ ಕೃತ್ಯಗಳು ನಡೆಯೋದು ಒಂದು ದಿವಸದಲ್ಲಿ ನಡೆಯುವಂಥದ್ದಲ್ಲ. ಇದು ಸಚ್ ಕ್ರೈಮ್ ಇದೆಯಲ್ಲ, ಅಗೇನ್ಸ್ಟ್ ದಿ ಎಂಟೈರ್ ಸ್ಟೇಟ್. ಅವರು ಕ್ರೈಮ್ ಮಾಡಿದ್ರೆ ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಪೊಲೀಸ್ನವ್ರು ಕೊಡ್ತಾರೆ. ನಮ್ಮ ಶಂಕರ ಬಿದಿಯವರು ಹೇಳಿದ್ರೀಗ ಏನು ಹೇಳಿದ್ರು, ಪೊಲೀಸ್ನವರು ಎಲ್ಲ ಕಾರ್ಯಕ್ರಮಗಳು ತೆಗೆದುಕೊಳ್ತಾರೆ. ಅವರಿಗೆ ಮೊದಲೇ ಈ ಕ್ರೈಮ್ ಆಗುತ್ತೆ ಅಂತ ಹೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಆಕಸ್ಮಿಕವಾಗಿ ಆಗುವಂಥದ್ದು, ಏನೋ ಒಂದು ಪ್ರಚೋದನೆಯಿಂದ ಆಗುವಂಥದ್ದಲ್ಲ. ಅದು ಮೊದಲೇ ಕ್ರೈಮ್ನ ಅವರ ಒಂದು ಮಾನಸಿಕ ಸ್ಥಿತಿ. ನಾವು ಹೇಳ್ತಾ ಇರೋದು ಈಗ ಪರಿವರ್ತನೆ ಆಗ್ತದೆ ನಮ್ಮ ದೇಶದಲ್ಲಿ, ಎಲ್ಲವೂ ಪರಿವರ್ತನೆ ಆಗ್ತದೆ. ಈಗ 30 ಲಕ್ಷದ ಜನಸಂಖ್ಯೆ 1,35,00,000ವರೆಗೆ ಹೋಗಿದೆ, 25 ಲಕ್ಷವರೆಗೆ ಹೋಗಿದೆ ಬೆಂಗಳೂರಲ್ಲಿ. ಈ ಸಮಾಜ ಪರಿವರ್ತನೆ ಆಗುವಾಗ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇದೆಯಾ? ನಾವೊಂದು ಹಳ್ಳಿನಲ್ಲಿ ನೋಡೋಕೆ ಹೋದರೆ ಪ್ರತಿಯೊಬ್ಬರಿಗೂ ಪರಿಚಯ ಇರ್ತದೆ, ಇಂಥ ಇನ್ಸಿಡೆಂಟ್ಗಳು ಕಡಿಮೆ. ಇಲ್ಲಿ ಒಬ್ರಿಗೊಬ್ರು ಪರಿಚಯ ಇಲ್ಲ, ಇನ್ನೊಬ್ರು ಸಹಾಯಕ್ಕೆ ಬರೋಲ್ಲ. ಯಾಕೆ ಸಹಾಯಕ್ಕೆ ಬರೋಲ್ಲ? ಈಗ ಅವ್ರು ಹೇಳಿದ್ರು ಆಟೋದವ್ರು ಸಹಾಯಕ್ಕೆ ಬರ್ಬೋದಾಗಿತ್ತು, ಆಟೋದವ್ರು ಬರೋದಿಲ್ಲ. ಯಾಕಂದರೆ ನಮ್ಗೆ ಯಾಕೆ, ಉಸಾಬರಿ ನಮ್ಗೆ ಯಾಕೆ ಅಂತ ಹೇಳೋರೇ ಜಾಸ್ತಿ. ಇಂಥ ಸಂದರ್ಭದಲ್ಲಿ ಅವರೇ ಹುಡುಗಿಯರೇ ಹೇಳಿದಾಗೆ 9 ಗಂಟೆ ಮೇಲೆ ಹೋಗಬೇಕಾದ್ರೆ, ಅದೇ ಇದು ಟೈಮ್ 9 ಗಂಟೆ ಮೇಲೆ ಆಗುತ್ತೆ ಅಂತ ಏನಿಲ್ಲ, ಅದ್ರ ಮೊದಲೇನೂ ಆಗ್ಬೋದು. ಆದರೆ 9 ಗಂಟೆ ಮೇಲೆ ಹೋಗಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ನಾವು ಹೋಗಬೇಕಾದ್ರೆ ಹೇಗೆ ಇಲ್ಲ, ಬರಬೇಕಾದ್ರೆ ನೀವು ಈಗ ಹೇಳಿದಾಗೆ ಮೊದಲೇ PG ಅವರಿಗೆ ತಿಳಿಸೋದು, ಅಥವಾ ನಿರ್ಜನ ಪ್ರದೇಶದಲ್ಲಿ ಬರಬೇಕಾದ್ರೆ ಇಬ್ಬರು ಒಟ್ಟಿಗೆ ಬರೋದು ಒಳ್ಳೆಯದು. ಇಲ್ಲಾಂದರೆ ಒಂದು ಕ್ಷಣದಲ್ಲಿ ಅಲ್ಲಿ ಅವರು ಆ ಕೃತ್ಯ ಆಗಿದಾಗ ಒಂದು ಕೂಗಾಡಿದರೆ 4 ಜನ ಹೊರಗೆ ಬರ್ತಾರೆ. ಆಗ ಆ ನಿಜವಾಗ್ಲೂ ಒಬ್ಬ ಕ್ರೈಮ್ ಮಾಡೋನಿಗೆ ಕೂಗಾಡಿದ ಕೂಡಲೇ ಅವನ ಒಂದು ಅಪರಾಧೀಕರಣ ಮನಸ್ಥಿತಿ ಇದೆಯಲ್ಲ, ಅದು ಇಮಿಡಿಯೇಟಾಗಿ ಜಾಗ್ರತೆಯಾಗಿ ಓಡೋಗೋ ಚಾನ್ಸಸ್ಸು ಇರುತ್ತೆ. ಅದನ್ನು ಮಾಡಿದರೆ ಅದು ಎಲ್ಲ ಆ ರೀತಿಯಲ್ಲಿ ಮಾಡಬೇಕಾಗತ್ತೆ. ಹೆಣ್ಮಕ್ಳು ತಾವು ಎಲ್ಲ ರೀತಿಯಲ್ಲಿ ತಾವು ಬಿದಿರು ಹೇಳಿದಾಗೆ ಎಲ್ಲ ಬಟ್ಟೆಗಳನ್ನು ಹಾಕೊಳ್ಳೋ ಸರ್ವ ಸ್ವತಂತ್ರರು, ಕುಡಿಯೋದಕ್ಕೂ ಸ್ವತಂತ್ರರು. ಆದರೆ ಅವರು ಅದನ್ನು ಲಿಮಿಟಲ್ಲಿ ಇರಬೇಕು. ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಲಿಮಿಟ್ ಎಷ್ಟು, ನಾವು ಎಲ್ಲಿ ಹೋಗಬೇಕಾದ್ರೆ ಹೇಗೆ ಹೋಗಬೇಕು, ಯಾವ ಕಾರಣದಲ್ಲಿ ಎಲ್ಲಿ ಯಾವ ರೀತಿ ಅಲ್ಲಿ ನಡ್ಕೊಳ್ಬೇಕು ಅನ್ನೋದೊಂದು ಇರಬೇಕು. ಈ MG ರೋಡ್ ಇನ್ಸಿಡೆನ್ಸಲ್ಲೂ ಹಾಗೆ ಇದಾಯಿತು. ಜನಗಳು ಕುಡಿಯೋದಿದೆಯಲ್ಲ, ನಾವು ಕಾನೂನಿನಲ್ಲಿ ಕುಡಿಯೋದನ್ನ ನಾವು ಪ್ರಮೋಟ್ ಮಾಡಬಾರ್ದು. ಈ ಜನವರಿ 1 ಅಂತ ಹೇಳಿದಾಗ ಕುಡಿಯೋದನ್ನೇ ಪ್ರಮೋಟ್ ಮಾಡ್ದಂಗೆ ಕಾಣ್ತದೆ. ಎಲ್ಲ ಇದ್ರಲ್ಲಿ ನೋಡಬೇಕು, ಒಂದು ಪಾರ್ಟಿ ಬಂತು, 1 ಕೋಟಿ ರೂಪಾಯಿ ಕೊಟ್ಟು ಡ್ಯಾನ್ಸ್ ಕರೆದ್ರು, ಇಂಥದ್ದೇ ವಿಷಯಗಳು ಬಿತ್ತರ ಆಗ್ತವೆ ಹೊರತು ಯಾವುದು ಕುಡಿಯೋದಕ್ಕೆ ಪ್ರಮೋಟ್ ಮಾಡಿದಾಗೆ ಅದನ್ನ ಯಾಕೆ ನಾವು ಇದು ಮಾಡಬಾರ್ದು? ಒಂದು ಒಳ್ಳೆ ರೀತಿಯಲ್ಲಿ ಯಾಕೆ ನಾವು ರಮೇಶ್ ಅವರೇ ಮಾತಾಡ್ತೀನಿ, ನಿಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಹಾಗೆಯೇ ಮೈಸೂರಿನಲ್ಲಿ ಭಾರ್ಗವಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ನಾವಿಲ್ಲಿ ಇಮೋಷನಲ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತೀವಿ, ಮಹಿಳೆಯರು ಅವರಾಗಿ ಹೋಗಿ ಬರುವಂತದ್ರಲ್ಲಿ ಏನ್ ತಪ್ಪು ಅನ್ನುವಂಥದ್ದು, ಅದನ್ನ ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನುವಂತ ಮಾತುಗಳು ಅನೇಕ ಸಂದರ್ಭದಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ರಿಸ್ಟ್ರಿಕ್ಟ್ ಮಾಡುವಂತ ವಿಚಾರ ಖಂಡಿತವಾಗ್ಲೂ ಕೂಡ ಅಲ್ಲ. ಆದ್ರೆ ನಡೀತಾ ಇರ್ತಕ್ಕಂಥ ನಮ್ಮ ನಡುವೆ ಆಗ್ತಾ ಇರ್ತಕ್ಕಂಥ ಘಟನೆಗಳಿಂದ ನಾವು ಸ್ವಲ್ಪ ಮಟ್ಟಿಗಾದ್ರೂ ಸ್ವಯಂ ರಕ್ಷಣೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಂತಹ ಸಿಚುವೇಶನ್ ನಿಂದ ಹೊರಬರೋದಕ್ಕೆ ಹೆಚ್ಚು ಸುಲಭ ಸಾಧ್ಯ ಆಗುತ್ತೇನೋ ಅನ್ನುವಂಥದ್ದಷ್ಟೇ ನಮ್ಮ ಕಾಳಜಿ ಇರ್ತಕ್ಕಂಥದ್ದು. ಭಾರ್ಗವಿ ಹೆಮಿಗೆಯವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಘಟನೆಯನ್ನ ಗಮನಿಸಿದಾಗ? ಇಲ್ಲಿ ಆಗಿರ್ತಕ್ಕಂಥ ಕೃತ್ಯ ಅಕ್ಷಮ್ಯವಾಗಿರ್ತಕ್ಕಂಥದ್ದು. ಒಬ್ಳು ಸಿಕ್ಕಿಲ್ಲು ಅಂದ ತಕ್ಷಣ ಈ ರೀತಿಯಾಗಿ ಹಿಡ್ಕೊಳ್ಳುವಂಥದ್ದು, ಆಕೆಗೆ ದೌರ್ಜನ್ಯ ಎಸಗುವಂಥದ್ದು ಅಲ್ಲ. ಆದ್ರೆ ಇಂಥ ಘಟನೆ ನಡೆದಿದೆ, ಇಲ್ಲಿ ಯಾರ ಫೇಲ್ಯೂರ್ ಅಂತೇಳಿ ಹಾಗಾದ್ರೆ ಹೇಳಬೇಕು? ಕೇವಲ ಪೊಲೀಸರ ಮೇಲೆ ಮಾತ್ರನೇ ಬೊಟ್ಟು ಮಾಡಿದ್ರೆ ಸಾಕಾಗುತ್ತಾ? ಇಲ್ಲ, ಖಂಡಿತವಾಗ್ಲೂ ಪೊಲೀಸರ ಮೇಲೆ ಬೆರಳು ಮಾಡಿದ್ರು ಸರಿಯಿಲ್ಲ. ಫಸ್ಟ್ ಆಫ್ ಆಲ್ ಬೆಂಗಳೂರಿನಲ್ಲಿ ಕಮ್ಮನಹಳ್ಳಿಲಾಗಿರೋ ಘಟನೆ ಇರ್ಬೋದು ಅಥವಾ MG ರೋಡಲ್ಲಿ ಆಗಿರೋ ಘಟನೆ ಇರ್ಬೋದು, ಎರಡನ್ನೂ ನಾವು ಗಮನಿಸಿದ್ರೆ ಎರಡು ಬೇರೆ ಥರ ಇನ್ಸಿಡೆಂಟ್ಸು. ಒಂದು ನಿರ್ಬಿಡವಾದ ಜಾಗದಲ್ಲಾಗಿದೆ,
ಇನ್ನೊಂದು ಜನಗಳೆಲ್ಲ 3 ಜನ ಹುಡುಗಿರು 3 ಜನ ಹುಡುಗರು ಒಟ್ಟಿಗೆ ತುಂಬಾ ಜನ ಇದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ಸು ಇದ್ದಾರೆ. ಅಂಥವ್ರ ಎದುರುಗಡೆನೆ ಅವ್ರನ್ನ ಜನಗಳು ಸಾಮೂಹಿಕವಾಗಿ ಮೊಲೆಸ್ಟ್ ಮಾಡಿದ್ದಾರೆ. ಎರಡೂ ಮೀಡಿಯಾ ಒಳಗಡೆ ಬಂದಿದೆ. ಸೊ ಇದೇನ್ ತೋರ್ಸುತ್ತೆ ಅಂದ್ರೆ ನಮ್ಮ ಸಮಾಜದ ನಿರ್ಬಿಡವಾದ ಜಾಗ ಇರಲಿ ಅಥವಾ ಜನಗಳಿಂದ ತುಂಬಿರೋ ಜಾಗ ಇರಲಿ, ಎರಡೂ ಈಕ್ವಲಿ ಅನ್ಸೇಫ್. ನೀವು ಹೇಳ್ದಂಗೆ ಐ ಥಿಂಕ್ ದ ಓನ್ಲಿ ಆಪ್ಷನ್ ಇಸ್ ಫಸ್ಟ್ ಇಸ್ ಹೆಣ್ಮಕ್ಳು ಸ್ವಯಂ ರಕ್ಷಣೆಗೆ ಏನೇನು ಬೇಕೋ ಅದು ಸ್ಪ್ರೇ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅಥವಾ ಕರಾಟೆ ಮೂವ್ಸ್ ಇರ್ಬೋದು, ಏನು ಆ ಥರದ್ದೇನಾದರೂ ಕಲ್ತ್ಕೋಬೇಕು. ಎರಡನೇದೇನೆಂದ್ರೆ ಹುಡುಗರ್ನ ನಾವು ಸೆನ್ಸಿಟೈಸ್ ಮಾಡಬೇಕು, ಮನೆಯಿಂದ ಶುರುವಾಗಬೇಕು. ನಮ್ಮ ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ತಂಗಿ ಇರ್ಬೋದು, ಫ್ರೆಂಡ್ ಇರ್ಬೋದು. ವಿ ಹ್ಯಾವ್ ಟು ಸೆನ್ಸಿಟೈಸ್ ಅವರ್ ಬಾಯ್ಸ್ ಅಂಡ್ ಮೆನ್ ಫಸ್ಟ್ ಆಫ್ ಆಲ್, ಯುನೋ. ಆ್ಯಂಡ್ ಯಾರು ಈ ಥರ ಮಾಡಿದ್ದಾರೆ ಅವ್ರಿಗೆ ನಾವು ನಿಜವಾಗ್ಲೂ ಕರೆಕ್ಟಾಗಿ ವಿ ಹ್ಯಾವ್ ಟು ಟೇಕ್ ದೆಮ್ ಟು ಲಾಜಿಕಲ್ ಕನ್ಕ್ಲೂಷನ್. ಅವ್ರು ಕರೆಕ್ಟಾಗಿ ಶಿಕ್ಷೆ ಆಗಿ ಎಲ್ಲ ಮಾಧ್ಯಮದಲ್ಲೂ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ಥರ ಆದರೆ ಈ ಥರ ಆಗತ್ತೆ ಕಾನ್ಸಿಕ್ವೆನ್ಸಸ್ಸು ಅನ್ನೋ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಎಲ್ಲರದು ಸಾಮೂಹಿಕ ಜವಾಬ್ದಾರಿ ಅಂತ ನನ್ಗನ್ಸುತ್ತೆ. ನಿಜ. ಭಾರ್ಗವಿ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆಗೆ. ಶಂಕರ್ ಬಿದ್ರಿ ಅವರೇ, ಈಗ ಈ ರೀತಿ ಅಂತ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಬಂದಾಗ ಒಂದು ಆರಾಮಾಗಿ ಬರ್ತಕ್ಕಂಥ ಒಂದು ಕ್ಲಾರಿಫಿಕೇಶನ್ ಏನಂತೆ, ಇಂಡಿವಿಜುವಲ್ ಆಗಿ ಎಲ್ಲರೂ ಕೂಡ ಪ್ರೊಟೆಕ್ಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಪೊಲೀಸರ ಕಡೆಯಿಂದ ಇಂಡಿವಿಜುವಲ್ ಪ್ರೊಟೆಕ್ಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಇಂಡಿವಿಜುವಲ್ ಪ್ರೊಟೆಕ್ಷನ್ ಅಲ್ಲ, ಆದ್ರೆ ನಮ್ಮಲ್ಲಿ ಒಂದು ಭಯದ ವಾತಾವರಣ ಆದ್ರೂ ಇರ್ಬೇಕಲ್ಲ. ನಾನು ಹಿಂಗೆ ಮಾಡಿದ್ರೆ ನನ್ಗೆ ನಾಳೆ ನನ್ನ ಹಿಡಿತಾರೆ, ನಾಳೆ ನನ್ನನ್ನ ಕಾನೂನಲ್ಲಿ ಶಿಕ್ಷೆ ಗುರಿಪಡಿಸ್ತಾರೆ ಅನ್ನೋಂತ ಈ ಭಯನೇ ಎಲ್ಲೊಂದು ಕಡೆಯಲ್ಲಿ ಮರೆಯಾಗ್ತಾ ಇದೆಯಾ ಅಂತ ನೋಡಿ. ಇದರ ಬಂದೋಬಸ್ತಲ್ಲಿ ಸ್ವಲ್ಪ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು, ನಾನು ಈಗಾಗಲೇ ಹೇಳ್ದಂಗೆ ರಾತ್ರಿ 1 ಗಂಟೆವರೆಗೆ ಮಾತ್ರ ಪರ್ಮಿಷನ್ ಕೊಡಬೇಕು. ಎರಡನೇದೇನೆಂದರೆ, ನಾವು ಈಗ ದೊಡ್ಡ ದೊಡ್ಡ ಜಾತ್ರೆ ಆಗ್ತಾವೆ ನೋಡಿ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಜಾತ್ರೆ ಆಗುತ್ತೆ, ಈ ಯಲ್ಲಮ್ಮನ ಗುಡ್ಡದ ಜಾತ್ರೆ ಆಗುತ್ತೆ. ಇಂಥ ಜಾತ್ರೆಗಳಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ, ಎಲ್ಲ ನೇಬರಿಂಗ್ ಡಿಸ್ಟ್ರಿಕ್ಟು, ಆಂಧ್ರ ಪ್ರದೇಶ ಡಿಸ್ಟ್ರಿಕ್ಟ್ಗಳಿಂದ ನಾವು ವಾಚರ್ಸ್ ಕರೆಸ್ತಾ ಇದ್ವಿ. ಅವ್ರ ಕೆಲಸ ಏನಂದರೆ, ಈ ಜಾತ್ರೆಗಳಲ್ಲಿ ಪಿಕ್ ಪಾಕೆಟ್ ಮಾಡೋರು, ರಾಬರಿ ಮಾಡೋರು, ಬೇರೆ ಬೇರೆ ಜಿಲ್ಲೆಗಳಿಂದ ಜಾತ್ರೆಗಳಿಗೆ ಬಂದಿರ್ತಾರಲ್ಲಿ, ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ಅಂಥವ್ರನ್ನೇ ವಾಚ್ ಮಾಡಲಿಕ್ಕೆ ಅಂಥ ಕ್ರಿಮಿನಲ್ಗಳ ಬಗ್ಗೆ ಮಾಹಿತಿ ಇದ್ದಂಥ ಕ್ರೈಮ್ ಕಾನ್ಸ್ಟೇಬಲ್ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ತರಿಸ್ತಿದ್ವಿ. ಅವ್ರಿಗೆ ನಾವು ವಾಚರ್ಸ್ ಅಂತ ಕರಿತೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ವರ್ಷ ಆದಂಥ ಈ ಒಂದು ಕೆಟ್ಟ ಕೃತ್ಯದಿಂದಾಗಿ ಮುಂದಿನ ವರ್ಷ ಏನು ಮಾಡಬೇಕು ಬೆಂಗಳೂರು ಸಿಟಿ ಪೊಲೀಸರಂದರೆ, ಸುತ್ತಮುತ್ತಲು ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಿಂದ ಈ ರೌಡಿ ಎಲಿಮೆಂಟ್ಸು, ಈ ದುಷ್ಟ ಎಲಿಮೆಂಟ್ಸ್ಗಳು ಏನಿದಾವೆ ಅವರು ಪೊಲೀಸ್ ಸ್ಟೇಷನ್ಗಳ ಬಗ್ಗೆ ಅವರನ್ನು ಐಡೆಂಟಿಫೈ ಮಾಡತಕ್ಕಂಥ ಕಾನ್ಸ್ಟೇಬಲ್ಗಳನ್ನು ತರಿಸಿ ಈ ಕ್ರೌಡಲ್ಲಿ ಬಿಡಬೇಕು. ಈ ದುಷ್ಟ ವ್ಯಕ್ತಿಗಳು, ನೋನ್ ರೌಡೀಸು, ನೋನ್ ಬ್ಯಾಡ್ ಕ್ಯಾರೆಕ್ಟರ್ಸು ಬಂದಾಗ ಅವ್ರು ನೋಡಿದ ತಕ್ಷಣ ಅವ್ರು ಏನು ಮಾಡಬೇಕು, ವಾಚರ್ಸು ಯೂನಿಫಾರ್ಮಲ್ಲಿ ಇದ್ದವ್ರಿಗೆ ಸಿಗ್ನಲ್ ಕೊಡಬೇಕು ಅಥವಾ ಇನ್ಫಾರ್ಮೇಷನ್ ಕೊಡಬೇಕು. ಆವಾಗ ಏನು ಮಾಡಬೇಕು, ಅವರನ್ನು ಪ್ರಿವೆಂಟಿವ್ ಕಸ್ಟಡಿ ಒಳಗೆ ತೊಗೋಬೇಕು. ಇದೊಂದು ಮೆಜರ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನು ಎರಡನೇ ವಿಷಯ ಏನಂದರೆ, ಈಗ ನೀವು ಹೇಳಿದ್ರಲ್ಲ ಡಿಟ್ರೆನ್ಸ್ ಇಲ್ಲ ಅಂತ ಹೇಳಿ, ಭಯ ಅನ್ನೋದಿಲ್ಲ ಕಾನೂನಿನಂತ. ದುರ್ದೈವ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ, ನಮ್ಮ ದೇಶದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕಳೆದ 20-30 ವರ್ಷಗಳಿಂದಲೂ ಇದು ನಡೀತಾ ಇದೆ. ಅಥವಾ ಇದು ಬರೀ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯದ ಪ್ರಕರಣಗಳಿಗಷ್ಟೇ ಅಲ್ಲ, ಒಂದು ಭ್ರಷ್ಟಾಚಾರದ ಪ್ರಕರಣ ಇರ್ಬೋದು, ಒಂದು ಕೊಲೆ ಇರ್ಬೋದು, ಮೋಸ ಇರ್ಬೋದು, ವಂಚನೆ ಇರ್ಬೋದು, ಹಣ ದುರುಪಯೋಗ ಇರ್ಬೋದು, ಎಲ್ಲ ಅಪರಾಧಗಳಿಗೆ ಭಾರತ ಖಂಡದಲ್ಲಿ ಯಾರಿಗೂ ಶಿಕ್ಷೆ ಅನ್ನೋದು ಉಳಿದಿಲ್ಲ. ಕಮ್ಮನಹಳ್ಳಿ ಕೇಸ್ನಲ್ಲಿ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಲ್ಲೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರೇ ಹೇಳ್ತಾ ಇರುವಂತದ್ದು, ಕರೆಕ್ಟ್ ಆಗಿ ನಮ್ಮಲ್ಲಿ ಹೊಯ್ಸಳ ಗಾಡಿಗಳು ಹೋಗೋದಕ್ಕೂ ಕೂಡ ಕಮಿಷನರ್ ಆಫೀಸ್ ಇಂಥ ಕಡೆಯಲ್ಲಿ ಇರಬೇಕು ಅನ್ನೋದನ್ನ ಪ್ರತಿ 2 ಗಂಟೆಗೆ ಒಂದ್ಸಲ ನಿಯುಕ್ತಿ ಮಾಡ್ತಕ್ಕಂಥ ಸಿಚುವೇಶನ್ ಇವತ್ತು ಬಂದಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಕರೆಕ್ಟ್ ಆಗಿ ಏನೋ ಸುತ್ತುವಂತದ್ದು ಆಗ್ಲಿ, ಇವು ಗಸ್ತು ತಿರುಗುವಂತದ್ರಲ್ಲಿ ಕಡಿಮೆ ಆಗ್ತಾ ಇದೆ. ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ವೆಹಿಕಲ್ಗೂ ಒಂದು ಜೂರಿಸ್ಡಿಕ್ಷನ್ ಇರ್ತದೆ. ಆ ಜೂರಿಸ್ಡಿಕ್ಷನಲ್ಲೇ ತಿರುಗಾಡಬೇಕಾಗುತ್ತೆ. ಈಗ 108 ಪ್ರಾಬ್ಲಮ್ಗಳು ಇರ್ತಾವೆ. ಎಲ್ಲಕ್ಕಿಂತ ಹೆಚ್ಚಿಗೆ ಅಂದರೆ, ಈ ದೇಶದಲ್ಲಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಕುಸಿದು ಬಿದ್ದಿದೆ. ಈ ದೇಶದಲ್ಲಿ ಯಾವುದೇ ಅಪರಾಧಿಗಳಿಗೆ ಏನೂ ಶಿಕ್ಷೆ ಆಗ್ತಾ ಇಲ್ಲ. ಈಗ ನಿರ್ಭಯ ಪ್ರಕರಣದಲ್ಲಿ ಆದಂಥ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಿದೆ ಲೋವರ್ ಕೋರ್ಟಲ್ಲಿ, ಇನ್ನೂ ಹೈಯರ್ ಕೋರ್ಟಲ್ಲಿ ಅದರ ಅಪೀಲ್ ಡಿಸ್ಪೋಸಲ್ ಆಗಿಲ್ಲ. ಈಗ ಅವನು ಗಲ್ಲಿಗೆ ಆಗ್ತಕ್ಕಂಥ ಒಂದು ಟೈಮ್ ಬಂದಿಲ್ಲ ಇನ್ನೂ. ಈಗ ಈ ದೇಶ ಎಲ್ಲ ಆಯಿತು, ದೇಶದಲ್ಲಿ ರಾಜಕೀಯ ಇತಿಹಾಸದಲ್ಲೇ ಸ್ಥಿತ್ಯಂತರ ಆಯಿತು ಆ ಒಂದು ಪ್ರಕರಣದಿಂದಾಗಿ. ಆದರೆ ಇನ್ನೂ ಅವನಿಗೆ ಶಿಕ್ಷೆ ಕೊಟ್ಟಿಲ್ಲ. ಈಗ 1,76,000 ಕೋಟಿ ರೂಪಾಯಿ ಕೋಲ್ ಹಗರಣ ಅಂದರು. ಈಗ 2.5 ವರ್ಷ ಆಯಿತು, ಹೊಸ ಸರ್ಕಾರ ಬಂದಿದೆ, ಅವ್ರಿಗಿನ್ನೂ ಶಿಕ್ಷೆ ಮಾಡಲಿಕ್ಕೆ ಸ್ಪೆಷಲ್ ಕೋರ್ಟ್ ಆಗಿಲ್ಲ, ಡೈಲಿ ಹಿಯರಿಂಗ್ ಆಗಿಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ ಭೂಲೋಕದಲ್ಲಿ, ಇಲ್ಲಿ ಭಾರತ ಖಂಡದಲ್ಲಿ. ಈಗ ಸರ್ಕಾರದ ಮುಖ್ಯ ಕರ್ತವ್ಯ ಏನು? ದುಷ್ಟರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು,
ಸಿಸ್ಟರ್ಗೆ ರಕ್ಷಣೆ ಕೊಡ್ತಕ್ಕಂಥದ್ದು. ಈ ವಿಷಯದಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಲ್ಲಿವರೆಗೆ ದುಷ್ಟರಿಗೆ ಶಿಕ್ಷೆ ಆಗೋದಿಲ್ಲ, ದುಷ್ಟಂದ್ರೆ ಯಾರು, ಈ ದೇಶದ ಕಾನೂನನ್ನು ವಯೋಲೇಟ್ ಮಾಡ್ತಕ್ಕಂಥವ್ರು, ಉಲ್ಲಂಘನೆ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ. ಸಿಸ್ಟರ್ಗೆ ಅಂದರೆ ಒಳ್ಳೆಯವ್ರಿಗೆ, ನ್ಯಾಯ ನೀತಿ ಧರ್ಮದಿಂದ ನಡೆಯೋರಿಗೆ, ಈ ದೇಶದ ಕಾನೂನು ಪ್ರಕಾರ ನಡೆಯೋರಿಗೆ ಶಿಕ್ಷೆ, ಇದು ರಕ್ಷಣೆ ಆಗಬೇಕು. ಎಲ್ಲಿವರೆಗೆ ಅದು ಆಗೋದಿಲ್ಲೋ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ದುಷ್ಟರು ಎಲ್ಲ ಕಡೆ ಬರ್ತಾರೆ. ಇನ್ನೊಂದು ನಾನು ಹೇಳ್ತಕ್ಕಂಥದ್ದು ವಿಷಯ ಏನಂದರೆ, ಈ ಘಟನೆಯನ್ನು ಮಾಧ್ಯಮದವರಲ್ಲಿಯೂ ನಾವು ವಿನಂತಿ ಮಾಡ್ಕೊತೀನಿ, ಭಾಳ ಎಕ್ಸಾಗ್ರೇಟ್ ಮಾಡಿ ಕರ್ನಾಟಕದ್ದು ಅದರಲ್ಲಿಯೂ ಬೆಂಗಳೂರಿನ ಒಳ್ಳೆಯ ಹೆಸರಿಗೆ ಕಲಂಕ ಬರಬಾರ್ದು. ಇದು ಒಂದು ಘಟನೆ ಆಗಿದೆ, ಇಲ್ಲ ಅಂತಕ್ಕಂಥದ್ದಿಲ್ಲ. ಇದು ಅತ್ಯಂತ ಹೇಯ ಕೃತ್ಯ, ಅತ್ಯಂತ ಖಂಡನೀಯ ಕೃತ್ಯ. ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಯಾವ ರೀತಿಯಿಂದ ಶಿಕ್ಷೆ ಕೊಡಬೇಕು ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಬೆಂಗಳೂರು ನಗರ ಪೊಲೀಸರು ಮಾಡಬೇಕು. ಬೆಂಗಳೂರಿನ ಹೆಸರಿಗೆ ಕಲಂಕ ಇನ್ನು ಮುಂದೆ ಬರಲಾರದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಎಸ್ ರಮೇಶ್ ಚಂದ್ರ, ತಾವು ಹೇಳ್ತೀವಿ, ಯಾಕಂದ್ರೆ ಇಲ್ಲಿ ಆ ಭಯ ಅನ್ನುವಂಥ ವಾತಾವರಣ ಕೂಡ ಇಲ್ಲದೆ ಇರತಕ್ಕಂಥ ಇಂಥ ಘಟನೆಗಳು ನಡೀತಾ ಇದೆ ಅಂತ. ಇದು ನಾವು ಇಂಡಿವಿಜುವಲ್ ಆಗಿ ಈಗ ಬೆಂಗಳೂರಿನಲ್ಲಿ ನಡೆದಾಗ ಬೆಂಗಳೂರು ತಲೆ ತಗ್ಗಿಸಬೇಕು ಅನ್ನುವಂಥ ರೀತಿಯಲ್ಲಿ ಶೇಮ್ ಆನ್ ಬೆಂಗಳೂರು ಅಂತ ಹೇಳುವಂತ ರೀತಿಯಾಗಿ ಎಲ್ಲ ಕ್ಯಾಂಪೇನ್ ನಡೆಯುತ್ತೆ, ಬೆಂಗಳೂರು ಸೇಫಾ ಅನ್ನುವಂಥದ್ದು. ಆದ್ರೆ ಇಡೀ ದೇಶದಲ್ಲೂ ಕೂಡ ಅಲ್ಲಲ್ಲಿ ಇಂಥ ಘಟನೆಗಳು, ಎಲ್ಲೋ ಒಂದು CCTV ಫುಟೇಜ್ ಸಿಕ್ಕಿದಾಗ ಮಾತ್ರ ನಮಗೆ ಇದ್ರ ಗಾಂಭೀರ್ಯತೆ ಅರ್ಥ ಆಗುತ್ತೆ. ಅದರ್ವೈಸ್ ನಡೆದಿರ್ತಕ್ಕಂಥ ಘಟನೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಕಲ್ಪನೆಯೂ ಕೂಡ ಇರೋದಿಲ್ಲ. ಈ ಒಂದು ಇನ್ಸಿಡೆನ್ಸ್ ಇಂದ ಬೆಂಗಳೂರು ಶೇಮ್ ಅನ್ನೋದು ಬಹಳ ದುರದೃಷ್ಟಕರ. ಯಾಕಂದ್ರೆ ಎಲ್ಲೋ ಒಂದು ಇದು ಐಸೋಲೇಟೆಡ್ ಇನ್ಸಿಡೆಂಟ್, ಕುಡ್ದವರಿಂದ ಅದು ಅವರು ಶಂಕರಪ್ರತಿ ಅವರು ಹೇಳಿದಾಗೆ ಇದು ಕುಡ್ದವರಿಂದ ಅಂತ ಆದಂಥ ಕೃತ್ಯ. ಈ ಕಾನೂನಿನ ಭಯ ಯಾಕಿಲ್ಲ ಅಂತ ಹೇಳೋದು. ನೋಡಿ, ಒಂದು ವಿಷಯ ಹೇಳ್ತೀನಿ, ಜಸ್ಟಿಸ್ ಇವಾಗ ಹೇಳಿದ್ರು ಕಾನೂನಿನಲ್ಲಿ ಶಿಕ್ಷೆ ಆಗಿಲ್ಲ ಅಂತ. ನಿಜವಾಗ್ಲೂ ಹೇಳಬೇಕಾದ್ರೆ ಕಾನೂನಿನಲ್ಲಿ ಶಿಕ್ಷೆ ಆಗುವಂಥದ್ದು ಎರಡನೇ ವಿಚಾರ. ಫಸ್ಟು ಕಾನೂನಿನ ಭಯ ಅಂದರೆ ಪೊಲೀಸರ ಭಯ ಇರಬೇಕು. ಪೊಲೀಸರ ಭಯ ಹೋಗಿದೆ, ಯಾರಿಗೂ ಇಲ್ಲ. ಯಾಕಂದರೆ ಎಷ್ಟೋ ಇದರಲ್ಲಿ ನಾವು ಮೊನ್ನೆ 3-4 ಇನ್ಸಿಡೆನ್ಸ್ ನೋಡ್ಬೋದು, ಪೊಲೀಸರೇ ದರೋಡೆ ಕೃತ್ಯದಲ್ಲಿ ಭಾಗಿಯಾಗುವಂಥದ್ದು. ಈ ಸಂದರ್ಭದಲ್ಲಿ ಏನಂದರೆ ಪೊಲೀಸರ ಭಯ ಯಾಕೆ ಹೋಗಿದೆ ಅಂದರೆ, ಈ ದುಡ್ಡು ಹಣ ಇದೆಯಲ್ಲ, ಹಣದಲ್ಲಿ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿರೋದೇ ಕೃತ್ಯ. ಈಗ ಪ್ರತಿಯೊಂದು ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು, ಅವನು ಯಾವ ಒಂದು ಇದಕ್ಕೆ ಅಡಿಯಾಲಾಗದೆ ತಾನು ನಿರ್ವಹಿಸುವಂಥ ಕರ್ತವ್ಯವನ್ನು ಕರೆಕ್ಟಾಗಿ ನಿರ್ವಹಿಸಿದ್ರೆ ನಿಜವಾಗ್ಲೂ ಒಬ್ಬ ಕಲ್ಪಿಟ್ಟನ್ನು ಹಿಡ್ಕೊಂಬಂದು ಅವನು ಅಲ್ಲೇ ಮಾಡುವಂಥದ್ದು ಆ ಭಯ ಇದೆಯಲ್ಲ, ಬಂಧನದ ಭಯ ಇದೆಯಲ್ಲ, ಆ ಭಯನೇ ಸಾಕಾಗತ್ತೆ. ಇವರೇನು ಮಾಡ್ತಾರೆ, ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಪೊಲೀಸರು ಕಡಿಮೆ ಇರ್ಬೋದು, ಆದರೆ ಈ ಭಯ ಅನ್ನೋದು ಹೊರಟೋಗಿದೆ. ಕಾನೂನಿನ ಭಯ ಅನ್ನೋದು, ನೀವು ಕಾನೂನು ಅಲ್ಲಿಂದ ಹೋದ ಮೇಲೆ ಕೋರ್ಟ್ಗೆ ಹೋಗುವಂಥ ಭಯ ಬೇರೆ, ಅದು ತಿರುಗಾಡಿ ಸಾಯಬೇಕು ಅವನು. ಆದರೆ ಪ್ರಾಥಮಿಕವಾಗಿ ಅವನಿಗೆ ಪೊಲೀಸರ ಭಯ ಇರಬೇಕು. ಒಂದೊಂದು ಗಲ್ಲಿನಲ್ಲಿ ಒಬ್ಬೊಬ್ಬ ಪೊಲೀಸ್ನವ್ರು ಇಡೋಕ್ಕಾಗಲ್ಲ. ಪೊಲೀಸ್ನವ್ರು ನಮ್ಮ ರಕ್ಷಣೆಗಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರಿಗೆ. ಹಾಗಾಗಿ ಈ ದುಷ್ಟರಿಗೆ ನಾನೇನಾದ್ರು ತಪ್ಪು ಮಾಡಿದ್ರೆ ಪೊಲೀಸರು ನನ್ನ ಹಿಡಿದು ನನ್ನ ಸರಿಯಾಗಿ ಮಾಡ್ತಾರೆ. ಈ ಅವರು ಡಿಗ್ರಿಗಳು, ಭಾಳಷ್ಟು ಡಿಗ್ರಿಗಳು ಇದ್ದಾವೆ. ಅವೆಲ್ಲ ಇವಾಗೇನಾಗಿದೆ, ಈ ದರೋಡೆಕೋರಗಳೇ ಪೊಲೀಸರಂತೆ ಶಾಲೆ ಮೇಲಾಗಿರುವಂತಹ ಕೆಲವೊಂದು ಇನ್ಸಿಡೆಂಟ್ಗಳಿದಾವೆ. ಎಸ್, ಯಾಕಂದ್ರೆ ಬಿದ್ರಿಯವರೇ ಈ ಕೇಸ್ ವಿಚಾರಕ್ಕೆ ಬಂದಾಗ್ಲೂ ಕೂಡ, ಯಾಕಂದ್ರೆ 31ನೇ ತಾರೀಕಿಗೆ ಟ್ರಾನ್ಸ್ಫರ್ಗಳಾಗ್ತವೆ, 31ನೇ ತಾರೀಕಿಗೆ ಜನ ಕುಡಿತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ. ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಒನ್ಸ್ ಅಗೇನ್ ಇದೇ ಸರ್ಕಾರದ ಬೊಕ್ಕಸಗಳಿಗೆ ಬರುತ್ತೆ ಹೊರತು ಬೇರೆನೆಲ್ಗೂ ಹೋಗುದಿಲ್ಲ. ಇದರಿಂದ ಬರ್ತಕ್ಕಂಥ ತೆರಿಗೆಯಲ್ಲಿ ಬರ್ತಕ್ಕಂಥದ್ದು ಸರ್ಕಾರಕ್ಕೆ ಬರುತ್ತೆ. ಇಂಥದಿರುವಾಗ ಆ ರಾತ್ರಿನೇ ಪೊಲೀಸರಿಗೆ ನಾನು ಈಗ ಈ ಸ್ಥಾನದಲ್ಲಿ ನಾಳೆ ಬೆಳಿಗ್ಗೆ ಆದ್ರೆ ನಾನು ಇಲ್ಲಿಲ್ಲ, ನಾನು ಬೇರೆ ಕಡೆಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ರೆ ಏನಾಗುತ್ತೆ? ಹಾಗಾದ್ರೆ ಈಗ ಒಂದು ವಿಷಯ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪೊಲೀಸ್ ಆಡಳಿತ ತುಂಬಾ ಶಿಥಿಲವಾಗಿದೆ ಅಂತಕ್ಕಂಥದ್ದು ಎಲ್ಲರೂ ಒಪ್ಕೋಬೇಕಾದಂಥ ಮಾತು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಒಂದು ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂದರೆ ಕಾಸ್ಟ್ ಆ್ಯಂಡ್ ಕ್ಯಾಶ್ ಬೇಸ್ಡ್ ಟ್ರಾನ್ಸ್ಫರ್ಸ್. ಅದು ಸರ್ಕಾರಕ್ಕೆ ನಾನು ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ಪೊಲೀಸ್ ಡಿಪಾರ್ಟ್ಮೆಂಟನ್ನು ಪ್ರಮೋಷನ್ನು, ಟ್ರಾನ್ಸ್ಫರು, ಅಪಾಯಿಂಟ್ಮೆಂಟ್ಗಳ ವಿಷಯದಲ್ಲಿ ಕರಪ್ಷನ್ನಿಂದ ಎಕ್ಸಂಪ್ಷನ್ ಕೊಡಬೇಕು ಅಂತ ನಾನು ಕೇಳ್ತೀನಿ. ಬೇರೆ ಡಿಪಾರ್ಟ್ಮೆಂಟ್ ಏನಾದರೂ ಮಾಡ್ಕೊಂಡು ಹೋಗಲಿ, ಬಟ್ ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೊಂದಾದರೂ ಸಹಿತ ಎಕ್ಸಂಪ್ಷನ್ ಕೊಡಬೇಕು. ಇದರಿಂದಾಗಿ ಏನಾಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಆಡಳಿತ ಸಂಪೂರ್ಣವಾಗಿ ಶಿಥಿಲ ಆಗಿಬಿಟ್ಟಿದೆ. ಸರ್ಕಾರಕ್ಕೂ ಸಹಿತ ಇವ್ರಿಗೆ ಪೊಲೀಸರಿಗೆ ಹೇಳಲಿಕ್ಕೆ ಯಾವುದೇ ಒಂದು ನೈತಿಕವಾದಂಥ ಧೈರ್ಯ ಉಳಿದಿಲ್ಲ. ಆ ದೃಷ್ಟಿಯಿಂದ ನೋಡಿದರೆ ಸರ್ಕಾರ ಇನ್ನು ಮುಂದಾದರೂ ಇಂಥ ಅಪಾಯಗಳ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆಯಾ SP ಗಳಿಗೆ DCPಗಳಿಗೆ ಜವಾಬ್ದಾರಿ ಕೊಡಿ. ಅವ್ರು ₹1 ತಪ್ಪು ಮಾಡಿದರೆ ₹10 ಶಿಕ್ಷೆ ಕೊಡಿ. ನಾನು ಬೇಡ ಅಂತೇನಲ್ಲ, ಅವ್ರ ಕಡೆಯಿಂದ ಕರ್ತವ್ಯಚ್ಯುತಿ ₹1 ಬೆಲೆದಷ್ಟಾಗಿದ್ದರೆ ನೀವು ₹10 ಅವ್ರಿಗೆ ಶಿಕ್ಷೆ ಕೊಡಿ. ಆದರೆ ಅವರ ಡಿವಿಷನನ್ನು ಅಥವಾ ಅವ್ರ ಡಿಸ್ಟ್ರಿಕ್ಟನ್ನು ಅಡ್ಮಿನಿಸ್ಟ್ರ್ ಮಾಡ್ತಕ್ಕಂಥ ಅಧಿಕಾರವನ್ನು ಅವ್ರಿಗೆ ಕೊಡಬೇಕು.
ಮತ್ತು ಆ ಜವಾಬ್ದಾರಿನೂ ಅವ್ರು ಕೊಡಬೇಕು. ಅವ್ರು ಒಂದು ಸ್ವಲ್ಪ ಸಣ್ಣ ತಪ್ಪು ಮಾಡಿದ್ರು ನೀವು ಅತಿ ಕೆಟ್ಟ ಶಿಕ್ಷೆ ಕೊಟ್ಟು ಅವ್ರಿಗೆ ಪನಿಷ್ ಮಾಡಿ, ನಾ ಬೇಡ ಅನ್ನೋದಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ತನಕ ಎಲ್ಲ ಕಂಟ್ರೋಲ್ ಬೇರೆಯವ್ರ ಕಡೆ ಹೋಗಿಬಿಟ್ಟಿದೆ. ಇಲಾಖೆ ಅಧಿಕಾರಿಗಳ ಬಗ್ಗೆ ಕಡೆ ಏನೂ ಕಂಟ್ರೋಲ್ ಉಳಿದಿಲ್ಲ. SP ಗಳಿಗಾಗಲಿ DCPಗಳಿಗಾಗಲಿ ಕಮಿಷನರ್ಗಳಿಗಾಗಲಿ ಯಾವುದೇ ಆಫೀಸರ್ಗಳನ್ನು ಪೋಸ್ಟಿಂಗ್ ಮಾಡೋಕ್ಕೆ ಅಧಿಕಾರ ಉಳಿದಿಲ್ಲ, ಸಸ್ಪೆಂಡ್ ಮಾಡುವ ಅಧಿಕಾರನೂ ಉಳಿದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ರಾಜಕೀಯದವ್ರನ್ನ ಕೇಳಿ ಮಾಡಬೇಕಾದ ಆಗಿದೆ. ಅದರಿಂದ ಪೊಲೀಸ್ ಇಲಾಖೆ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗಿದೆ. ವರ್ಗಾವಣೆಗಳಲ್ಲಿ ಕಾಸ್ಟ್ ಮತ್ತು ಕ್ಯಾಶು ಬಹಳ ಪ್ರಭಾವವಾದಂಥ ಒಂದು ಪಾತ್ರವನ್ನು ಆಡ್ತಾ ಇದ್ದಾವೆ. ಅದು ದಯವಿಟ್ಟು ಕರ್ನಾಟಕದ ಹಿತದೃಷ್ಟಿಯಿಂದ ಕನಿಷ್ಠ ಪಕ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ಗಾದ್ರೂ ಒಂದು ಎಕ್ಸಂಪ್ಷನ್ ಮಾಡಿದ್ರೆ ಸರ್ಕಾರ ರಾಜ್ಯದಲ್ಲಿ ಒಳ್ಳೇದಾಗುತ್ತೆ. ಬಿದರಿಯವರೇ, ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಧೃತಿಯವರೇ, ಈಗ ನೀವು ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದುಕೊಂಡು ಲೇಟ್ ನೈಟ್ ಮನೆಗೆ ಬರಬೇಕಾಗುತ್ತೆ, ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕು. ಈ ಟೈಮಲ್ಲಿ ಹಾಗಾದ್ರೆ ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೊಳ್ಳೋದಿಲ್ವಾ? ಅದರ ಕಡೆಗೆ ಎಷ್ಟು ಗಮನವನ್ನು ಹರಿಸಿರ್ತೀರಿ? ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಲ್ಲದೆ ಕಂಪನಿ ಕೂಡ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಯಾಕಂದ್ರೆ ಲೇಟ್ ನೈಟ್ ಅಂದ ಕೂಡಲೇ ಕ್ಯಾಬ್ ಫೆಸಿಲಿಟಿ ಇರಲೇಬೇಕು. ವೆನ್ ಇಟ್ ಇಸ್ ಫಾರ್ ಲೇಡೀಸ್ ವುಮೆನ್ ಅಂದ ತಕ್ಷಣ ಲೇಟ್ ನೈಟ್ ಎಲ್ಲೇ ಆಗಿರ್ಲಿ, ಕೆಲವು ಕಂಪನೀಸ್ ನಾವು ನೋಡ್ತೀವಿ ಅವರೇ ಒಂದು ಬೌಂಡ್ರಿ ಹಾಕೊಂಡ್ ಬಿಟ್ಟಿರ್ತಾರೆ, ಇಲ್ಲಿ ತನಕ ಅಷ್ಟೇ ಕ್ಯಾಬ್ ಫೆಸಿಲಿಟಿ ಇರುತ್ತೆ ನಿಮ್ಗೆ, ಅದ್ರ ಮುಂದೆ ಇರೋದಿಲ್ಲ. ಹಂಗಿರಬಾರ್ದು. ವೆನ್ ದೇ ವಾಂಟ್ ಅ ಪರ್ಸನ್ ಟು ವರ್ಕ್, ಅವ್ರ ಕೆಲಸ ತಗೋಬೇಕಾದ್ರೆ ಅವ್ರಿಗೆ ಆ ಫೆಸಿಲಿಟಿ ಕೊಡ್ಬೇಕಾಗತ್ತೆ ನೈಟ್ ಶಿಫ್ಟ್ ಆದಲ್ಲಿ. ಸೊ ಆ ನೈಟ್ ಶಿಫ್ಟ್ ಹೋಗೋ ಕ್ಯಾಬ್ಗಳು ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಆ ಡ್ರೈವರ್ಗಳು ಒಳ್ಳೆಯವ್ರನ್ನ ತಗೋಬೇಕು. ಅಂಡ್ ಇವಾಗ ಕೆಲವು ಕಂಪನಿಗಳು ನೋಡ್ತೀವಿ ಟ್ರ್ಯಾಕರ್ ಅಳವಡಿಸಿರ್ತಾರೆ ಕ್ಯಾಬ್ ನಲ್ಲಿ, ಸೊ ದಟ್ ಎಲ್ಲಾದ್ರೂ ಜಾಸ್ತಿ ಹೊದ್ ನಿಂತಿದ್ರೆ ಹಿ ಕ್ಯಾನ್ ಕಾಲ್ ಡ್ರೈವರ್ಗೆ ಕಾಲ್ ಮಾಡಿ ಯಾಕೆ ನಿಲ್ಸಿದ್ಯಾ, ಅಥವಾ ಬೇರೆ ರೂಟಲ್ಲಿ ಹೋಗ್ತಿದ್ರೆ ಯಾಕೆ ಆ ರೂಟಲ್ಲಿ ಹೋಗ್ತಿದ್ಯಾ, ಈ ತರ ಕಾಲ್ಸ್ಗಳು ನಾವು ನೋಡ್ತಾ ಇದೀವಿ. ಸೊ ಇದನ್ನ ಎಲ್ಲಾ ಕ್ಯಾಬ್ಗಳಲ್ಲೂ ಅಳವಡಿಸ್ಬೇಕು. ವೇರ್ ಯು ಹ್ಯಾವ್ ನೈಟ್ ಶಿಫ್ಟ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಇದನ್ನ ಅಳವಡಿಸ್ಬೇಕು. GPS ಟ್ರ್ಯಾಕರ್ಸ್ ಅಂತ ಏನು ಹೇಳ್ತೀವಿ ಅದನ್ನ ತಗೊಬೇಕು. ಹಾಗೆ ಒಬ್ರು HR ಅಂತ ಯಾರಿರ್ತಾರೆ, ಹೂಎವರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪರ್ಸನ್, ಅವರು ಮನೆಗೆ ಹೋಗ್ತಾರೋ ಇಲ್ವೋ ಅದನ್ನ ಚೆಕ್ ಮಾಡಿಕೊಂಡು ಆ ಫೋನ್ ನಂಬರ್ ಆಗಲಿ ಹುಡುಗಿಯರ್ದು ಎಲ್ಲೂ ಶೇರ್ ಮಾಡಬಾರ್ದು, ಎಲ್ಲ ಪ್ರೈವೇಟ್ ಆಗಿರಬೇಕು. ಸೊ ಅವ್ರ ಮನೆಗೆ ರೀಚ್ ಆಗ್ತಿದ್ದಂಗೆ ಒಂದು ಮೆಸೇಜ್ ಅಥವಾ ಒಂದು ಕಾಲ್ ಮಾಡಿ ಕೇಳಿ ರೀಚ್ ಆಗಿದ್ದೀರಾ, ದಿಸ್ ವಿಲ್ ಬಿ ಸೇಫ್ ಇನಫ್ ಇನ್ ಕೇಸ್ ಈ ನೈಟ್ ಶಿಫ್ಟ್ ಹೋಗೋ ಹುಡುಗಿಯರ್ ಕಥೆಯಲ್ಲಿ. ಬಟ್ ನೈಟ್ ಶಿಫ್ಟ್ ಅಲ್ಲದೆ ಪಾರ್ಟಿಗೆ ಹೋಗೋರು ಇರ್ತಾರೆ, ಫ್ಯಾಮಿಲೀಸ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ವೀಕೆಂಡ್ ಅಂದ್ರೇನೆ ಪಾರ್ಟಿ ಅನ್ನೋ ಅಟ್ಮಾಸ್ಫಿಯರ್ ಅಲ್ಲಿ ನಾವಿದೀವಿ. ಸೊ ಇಟ್ ಮೇ ಬಿ ಪಾರ್ಟಿಗೆ ಹೋಗೋರು ಅಷ್ಟೇ, ಅವರೇ ಅಷ್ಟು ಕೇರ್ಫುಲ್ ಆಗಿರ್ಬೇಕು. ಅವ್ರು ಹೊರಗೆ ಹೋಗ್ತಿದ್ದಾರೆ ಅಂದ್ರೆ ಅವ್ರು ಪ್ರಿವೆನ್ಷನ್ ಮೆಜರ್ಸ್ ತಗೊಂಡಿರ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರು ಕೂಡ ಒಂದು ಹ್ಯಾಪಿ ಟೈಮ್ ಅಲ್ಲಿ ಕಾಲ ಕಳೆಯೋದಕ್ಕೆ ಬೇಕಾಗಿ ಹೋಗ್ತಿರ್ತಾರೆ, ಖುಷಿಯಾಗಿ ಇರಬೇಕು ಅಂತ ಹೋಗಿರ್ತಾರೆ. ಆ ಖುಷಿಯಲ್ಲಿ ಅವರ ಸೇಫ್ಟಿಯನ್ನು ಕೂಡ ಮರಿಬಾರ್ದು, ಯಾವತ್ತು ಮರಿಬಾರ್ದು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ. ಭಾರ್ಗವಿ ಅವರೇ, ತಾವೇನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಸಿಸ್ಟಮ್ ಅಲ್ಲೇ ಇರಬೇಕಾಗಿರ್ತಕ್ಕಂಥ ಭಯ ಇರಲೇಬೇಕು, ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಬಲವಾಗಿ ಇರಬೇಕು ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು ಘಟನೆ ನಡೆದಾಗ್ಲೂ ಕೂಡ ಸರ್ಕಾರ ವರ್ತನೆ ಮಾಡಿರ್ತಕ್ಕಂಥ ರೀತಿ, ಯಾಕಂದ್ರೆ ಕೊನೆಯ ದಿವಸಗಳಲ್ಲಿ ಮಾಡಿರ್ತಕ್ಕಂಥ ಟ್ರಾನ್ಸ್ಫರ್ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಇದ್ದೇ ಇದೆ. ಆದ್ರೆ ಇಂಡಿವಿಜುವಲಿ ಆಗ್ತಕ್ಕಂಥ ಇಂಥ ಘಟನೆಗಳನ್ನ ಗಮನಿಸಿದಾಗ ಇಲ್ಲಿ ಅವರವರ ಸೇಫ್ಟಿಯ ಕಡೆಗೂ ಕೂಡ ಗಮನ ಹರಿಸಬೇಕಾಗಿರುವಂತ ಎಷ್ಟು ಮುಖ್ಯ ಆಗುತ್ತೆ ಅಂತ ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ಈ ಘಟನೆ CCTV ನೋಡಿದಾಗ ಆ ಹುಡುಗಿ ಒಬ್ಳೇ ನಡ್ಕೊಂಡು ಬರ್ತಾ ಇದ್ದಾಳೆ. 2 ಗಂಟೆ ರಾತ್ರಿಲಿ ಆ ಥರ ಒಂದು ನಿರ್ಭೀಡವಾದ ಜಾಗದಲ್ಲಿ ಹೌ ಕ್ಯಾನ್ ಶಿ ಇವನ್ ಥಿಂಕ್ ಆಫ್ ವಾಕಿಂಗ್ ಲೈಕ್ ದಟ್ ಅಲ್ವಾ? ಅವಳ ಫ್ರೆಂಡ್ಗೆ ಇರಕ್ಕೆ ಹೇಳಬೇಕಿತ್ತು, ಅಥವಾ ಫೋನ್ ಮಾಡಿ ಆ PG ಅವ್ರಿಗೆ ಆಚೆ ಬರಕ್ಕೆ ಹೇಳಬೇಕಿತ್ತು. ಅಥವಾ ಈಗ ಮೈಸೂರಿನಲ್ಲಿ ನಮ್ಮ ಪೊಲೀಸ್ ಅವ್ರಿಗೆ ದೇ ಹ್ಯಾವ್ ದೇರ್ ಓನ್ ಫೇಸ್ಬುಕ್ ಪೇಜ್, ವಾಟ್ಸಪ್, ಈ ಥರ ಯಾವುದಾದ್ರೂ ಒಂದು ಯಾರಿಗಾದ್ರೂ ಒಬ್ಬರಿಗೆ ಹೇಳಬೇಕಾಗಿತ್ತು ನಾವು ಈ ಥರ ಬರ್ತಾ ಇದ್ದೀವಿ ಅಂತ. ಈ ಥರ ಇನ್ಸಿಡೆಂಟ್ಸು ಎಲ್ಲ ಕಡೆ ನೋಡ್ತಾನೆ ಇದ್ದೀವಿ. ಇದೇನು ಹೊಸದಲ್ಲ ಅಥವಾ ಇವಾಗೇನು ಬಂದಿರೋದಲ್ಲ. ಪ್ರತಿ ವರ್ಷನೂ ಹೊಸ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಈ ಥರದ್ದೆಲ್ಲ ಆಗೋದು ಬಹಳ ಸಹಜ. ಇದು ರಿಪೋರ್ಟ್ ಆಗಿದೆ, ರಿಪೋರ್ಟ್ ಆಗದೆ ಇರೋದು ಬೇಕಾದಷ್ಟು ಘಟನೆಗಳಿರ್ಬೋದು ಅಲ್ವಾ? ಈಗೀಗ ಇದನ್ನ ನೋಡ್ಕೊಂಡು ಎಷ್ಟು ಜನ ಮುಂದೆ ರಿಪೋರ್ಟ್ ಆಗಿದೆ. ಯಾಕಂದ್ರೆ ಆ ಯುವತಿ ಕೂಡ ಈ ಘಟನೆ ಆದ ನಂತರ ಆಕೆಯು ಕೂಡ PG ಖಾಲಿ ಮಾಡ್ಕೊಂಡು ವಾಪಸ್ ಹೋಗಿದ್ದಾಳೆ ಅನ್ನುವಂತ ಮಾಹಿತಿ ಇದೆ. ಈಗ ಪೊಲೀಸ್ ಆ ಯುವತಿ ಯಾರು ಅನ್ನೋಂಥದ್ದನ್ನು ಕೂಡ, ಯಾಕಂದ್ರೆ ಕಂಪ್ಲೇಂಟ್ ಅನ್ನು ಆಕೆಯಿಂದ ತಗೊಳ್ಬೇಕು ಅಂತ ಹೇಳಿದ್ರೆ ಕೂಡ ಆಕೆಯನ್ನು ಹುಡುಕುವಂತ ಕೆಲಸವನ್ನು ಮಾಡ್ತಾರೆ, ಪೊಲೀಸರು ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಹಾಗಾಗಿ ಈ ಇಂಡಿವಿಜುವಲ್ ಕೇಸ್ ಅದು ಹಾಗೇನೆ ಮುಗ್ದು ಹೋಗುತ್ತೆ. ಆಗ ಇಂಥ ಹುಡುಗರು ಮತ್ತಿನ್ನೆಲ್ಲೋ ಒಂದ್ ಕಡೆ ಸಿಗುವಂತ ಇನ್ನೊಂದಷ್ಟು ಹುಡುಗಿರಿಗೆ ಇದೇ ರೀತಿ ಅಂತ ಕಾಟ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ಅಂತ. ಹೌದು
ಕರೆಕ್ಟ್. ಇನ್ನೊಂದು ಬಿದ್ರಿ ಸರ್ ಹೇಳಿದ್ರು ರೌಡಿ ಶೀಟರ್ಸ್ ನ ವಾಚ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಈ ತರ ಬರೀ ರೌಡಿ ಶೀಟರ್ಸ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಯಾರ್ ಬೇಕಾದ್ರೂ ಈ ತರ ಘಟನೆ ಯಾವ ಹುಡುಗರು ಆದ್ರೂ ಮಾಡ್ಬೋದು, ಯಾವ ಹುಡುಗಿರಿಗೆ ಬೇಕಾದ್ರೂ ಇದಾಗ್ಬೋದು. ಸೊ ಇದು ಫಸ್ಟ್ ಆಫ್ ಆಲ್ ನಾವ್ ಎಲ್ಲಾರ್ದು ಜವಾಬ್ದಾರಿ. ಫಸ್ಟ್ ಹುಡುಗಿರು ಕೇರ್ಫುಲ್ ಆಗಿರ್ಬೇಕು, ಹುಡುಗರ್ಗೂ ಈ ತರ. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಒಂದು ಪ್ರಮಾಣ ಆದ್ರೆ 10 ಪ್ರಮಾಣದ ಶಿಕ್ಷೆ ಕೊಡ್ಬೇಕು ಅಂತ. ಆ ತರ ಒಂದ್ ಶಿಕ್ಷೆ ಕೊಟ್ಟು ಇವ್ರಗಳನ್ನ ದಾರಿಗೆ ತಂದು ಅದನ್ನ ಆಕ್ಚುಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಈ ತರ ಒಂದ್ ಶಿಕ್ಷೆ ಆಗತ್ತೆ ಅಂತ ಒಂದು ಭಯನ ಹುಟ್ಟಿಸ್ಬೇಕು. ಹುಟ್ಟಿಸೋ ತನಕ ಈಗ ಡೆಲ್ಲಿ ಒಳಗಡೆ ಆದಾಗ್ಲೇನೆ ನಾವೆಲ್ಲ ಎಚ್ಚೆತ್ಕೋಬೇಕಾಯ್ತು. ಇದು ಇನ್ನೊಂದು ಡೆಲ್ಲಿ ಇನ್ಸಿಡೆಂಟ್ ಆಗ್ತಿತ್ತೇನೋ, ಬಟ್ ಲಕ್ಕಿಲಿ ಆ ಹುಡುಗಿನ ಬಿಟ್ಬಿಟ್ಟು ಅವ್ರು ಹೊಟ್ಟೋದ್ರು ಆ CCTV ನೋಡಿದ್ರೆ. ಬಟ್ ನಿಜವಾಗ್ಲೂ ಅದನ್ನ ನೋಡಿದ್ರೆ ಇಟ್ಸ್ ವೆರಿ ಸ್ಕೇರಿ. ಹುಡುಗಿರು ಕೇರ್ಫುಲ್ ಆಗಿರ್ಬೇಕಿತ್ತು. ಅವಳು ಒಬ್ಳೆ ಬಂದಿದ್ದು ತುಂಬಾ ತಪ್ಪು ನನ್ನ ಪ್ರಕಾರ. ಮತ್ತೆ ಆ ಹುಡುಗರು ಆ ತರ ಬಿಹೇವ್ ಮಾಡಿದ್ದು ಇನ್ನೂ ದೊಡ್ಡ ಅಪರಾಧ ನನ್ನ ಪ್ರಕಾರ. ಐ ಮೀನ್ ನಿಜ ಭಾರ್ಗವಿ, ನಾವೆಲ್ಲರ ಕರ್ತವ್ಯ ಈ ತರ ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗಿರೋದು. ಬರೀ ಪೊಲೀಸ್ ಅಂತಂದ್ರೆ ಎಸ್ ಭಾರ್ಗವಿ ಅವರೇ, ರಮೇಶ್ ಚಂದ್ರ ಅವರು, ಯಾಕಂದ್ರೆ ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಬೇಕು ಅಂದ್ರೂ ಕೂಡ ಪೊಲೀಸರು ಮತ್ತೆ ಅವ್ರನ್ನ ಇದು ಮಾಡ್ಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ವಿಕ್ಟಿಮ್ ಕೂಡ ಅಲ್ಲಿ ಸಿಗ್ತಾ ಇಲ್ಲ, ವಿಕ್ಟಿಮ್ ಕಂಪ್ಲೇಂಟ್ ಮಾಡೋಕೆ ಕೂಡ ಹೋಗಿಲ್ಲ. ಯಾಕಂದ್ರೆ ಇದು ಫಸ್ಟ್ ಮಾರ್ನಿಂಗ್ ಆದ್ರೂ ಕಂಪ್ಲೇಂಟ್ ಮಾಡ್ಬೋದು, ಅಥವಾ 2ನೇ ತಾರೀಕಾದ್ರೂ ಮಾಡ್ಬೋದು. ಇವತ್ತಿಗೆ 4ನೇ ತಾರೀಕಿನಂದು ಈ ವಿಡಿಯೋ ಸಿಕ್ಕಿದ ನಂತರವೇ ಎಲ್ಲರೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸರು ಕೂಡ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಈಗ ಶಂಕಿತರನ್ನ ಹಿಡಿದರೆ ಅದರಲ್ಲಿ ಒಬ್ಬ ಯಾರೋ ಇದರಲ್ಲಿ ಇನ್ವಾಲ್ವ್ ಆದವನು ಅನ್ನೋಂಥವನು ಕೂಡ ಸಿಕ್ಕಿದ್ದಾನೆ. ಆದ್ರೆ ಹೀಗೆ ಆದಾಗ ಈಗ ಇಂಡಿವಿಜುವಲ್ ಕೇಸ್ಗಳು ಹಾಗೇನೆ ಮುಚ್ಚಿ ಹೋಗ್ಬಿಡುತ್ತವೆ, ಕಂಪ್ಲೇಂಟ್ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಏನು ಮೆಸೇಜ್ ಹೋಗುತ್ತೆ? ಹೇಗಂದ್ರೆ ಈಗ ಕೊಲೆ ಆಗುತ್ತೆ, ಕೊಲೆಗೆ ಕಂಪ್ಲೇಂಟ್ ಬೇಕಾಗಿಲ್ಲ. ಪೊಲೀಸ್ನವರು ತನ್ನಷ್ಟಿಗೆ ಕಾಗ್ನಿಸಬಲ್ ಕೇಸ್ ಅದು ತಗೋಬಹುದು. ಆದ್ರಿಂದ ಈ ತರ ಆದ್ಮೇಲೆ ಕಂಪ್ಲೇಂಟೇ ಕೊಡಬೇಕಾಗಿಲ್ಲ. ಸೋ ಮೋಟಾಗಿ ಕಂಪ್ಲೇಂಟ್ ಹಾಕೊಂಡಿರ್ತಾರೆ ಪೊಲೀಸ್ನವರು. ಈಗ ಸಿಸಿಟಿವಿ ಫುಟೇಜ್ ಇದೆ ಕಾರಣ ಇದೆಲ್ಲ ಕೇಸ್ ಬಂತು. ಅದರ್ವೈಸ್ ಯಾರಿಗೂ ಗೊತ್ತೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮುಗಿದೋಗ್ಬಿಟ್ರೆ ಇದೇ ಅಪರಾಧಿಗಳು ಇವ್ರು ಇನ್ನೊಂದಷ್ಟು ಕಡೆಯಲ್ಲಿ ಹೋಗಿ ಇಂಥದ್ದೇನೆ ಕೆಲಸ ಮಾಡಲ್ವ ಇವರು? ಈ ಅಪರಾಧ ಇದು ಪ್ರಥಮವಾದ ಅಪರಾಧ ಆದ್ರೆ ಅವ್ನು ಮಾಡ್ತಿರ್ಲಿಲ್ಲ. ಈ ತರ ಹಿಂದೆನೂ ಮಾಡಿರ್ಬೋದು. ಯಾಕಂದ್ರೆ ಅವನಿಗೆ ಒಂದ್ಸಲ ಧೈರ್ಯ ಬರಬೇಕಾದ್ರೆ ಅವನು ರಿಪೀಟೆಡ್ಲಿ ಮಾಡಿದಾಗ, ಈಗ ಶಂಕರ ಬದಿಯವರು ಹೇಳಿದ್ರು ಈ ತರ ರೌಡಿ ಶೀಟರ್ಗಳನ್ನ ನೋಡ್ಬೇಕು ಅಂತ ಹೇಳಿದ್ರು. ಈ ರೌಡಿ ಶೀಟರ್ ಅಂತ ಹೇಳೋದಂತೂ ಒಂದೇ ದಿವಸದಲ್ಲಿ, ರೌಡಿ ಶೀಟರ್ ಅಷ್ಟೇ ಅಲ್ಲ, ಈ ತರದ ಘಟನೆಗಳಲ್ಲಿ ಟೀಸಿಂಗ್ ಮಾಡೋರಿಗೆ ಅದು ಒಂದೇ ದಿವಸದ ಘಟನೆ ಆಗಿರೋಲ್ಲ. ಅವರು ಬಹಳಷ್ಟು ಪೊಲೀಸ್ನವರು ಅವರ ಗಮನ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಸುಮ್ಮನೆ ಕೇಸ್ ಮಾಡೋದಿಲ್ಲ. ಏನಾಗಿದೆ ಈ ನಮ್ಮ ಇದರಲ್ಲಿ ಈಗ ಹೇಳೋದು, ಈ ವೀಕೆಂಡ್ ಪಾರ್ಟಿ ಎಲ್ಲವೂ ಪಾರ್ಟಿಗಳಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸಂತೋಷಕ್ಕೂ ಪಾರ್ಟಿ, ದುಃಖಕ್ಕೂ ಪಾರ್ಟಿ. ಒಟ್ಟಿನಲ್ಲಿ ಕುಡಿಯೋದು ಒಂದು ಚಟ. ಈ ಚಟನ ಜಾಸ್ತಿ ಮಾಡಿಕೊಂಡು ಈ ಕುಡಿದವರು ಅವರ ತನ್ನ ಸ್ಥೀಮಿತ ಕಳ್ಕೊಂಡು ಇವೆಲ್ಲ ಕೆಲಸಗಳು ಆಗ್ತವೆ. ಈ ಸ್ಥೀಮಿತ ಕಳ್ಕೊಳ್ಳೋದಕ್ಕೆ ಈ ಕಾರಣ ಹಾಗಾದ್ರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಸರ್ಕಾರನೇ ಕುಡಿ ಅಂತ ಹೇಳೋದು. ಈಗ ಮೊನ್ನೆ ನೋಡಿದೆ, ಒಂದು ಸಣ್ಣ ಬಾರ್ನಲ್ಲಿ ಒಂದು 262 ಲೀಟರ್ ಖಾಲಿ ಮಾಡಬೇಕು. ಅವರಿಗೆ ಒಂದು ಲಿಮಿಟ್ ಹಾಕಿದ್ದಾರೆ, ಇಷ್ಟು ಖಾಲಿ ಮಾಡಬೇಕು ಅಂತ ಟಾರ್ಗೆಟ್, ಇಷ್ಟು ನೀವು ಕುಡಿಯೋದನ್ನ ಕೊಲಿಸಬೇಕು ಅಂತ. ಈ ರೀತಿ ಒಂದು ನಮ್ಮ ಸಮಾಜ ಇರಬೇಕಾದ್ರೆ ಕುಡಿಯೋದನ್ನ ಒಂದು ಪ್ರಮೋಟ್ ಮಾಡುವಂತ ಸಮಾಜ, ಬೇರೆ ಬೇರೆ ಕಾರಣಗಳು ಕೂಡ ಇರುತ್ತೆ, ಯಾವುದೇ ಇರಲಿ, ಅದಕ್ಕಿಂತ ಜಾಸ್ತಿ ಇನ್ಕಮ್ ಕೂಡ ಜನರೇಟ್ ಆಗಿರುತ್ತೆ. ಮೂಲ ಹೇಗಂದ್ರೆ ಇದು ಸರ್ಕಾರ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಅದನ್ನ ನೋಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಕುಡಿಯೋದು ಕೆಟ್ಟದ್ದು ಅಂತ ಹೇಳ್ತಾರೆ, ಸಿಗರೇಟ್ ಸೇದೋದು ಕೆಟ್ಟದ್ದು ಅಂತ ಹೇಳ್ತಾರೆ, ಆದ್ರೆ ಅದನ್ನೇ ಎನ್ಕರೇಜ್ ಮಾಡ್ತಾರೆ. ಈ ರೀತಿನಲ್ಲಿ ಯಾವುದು ಕೆಟ್ಟದ್ದನ್ನ ನಾವು ಬರೀ ನಾವು ಕಾನೂನಲ್ಲಿ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕ್ರೈಮ್ ಅಗೇನ್ಸ್ಟ್ ವುಮನ್ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇದು ಇಂಟರ್ನ್ಯಾಷನಲ್ ಆಗಿದೆ. 25 ನವೆಂಬರ್ನ ಅದನ್ನೇನಂತ ಮಾಡಿದ್ದಾರೆ, ಎಲಿಮಿನೇಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅಂತ ಒಂದು ಡೇನೇ ಡಿಕ್ಲೇರ್ ಮಾಡಿದ್ದಾರೆ UN ಇದರಲ್ಲಿ. ಆದ್ರಿಂದ ಇದು ಒಂದು ಬೆಂಗಳೂರಿಗೆ ಸೀಮಿತವಾದಂತಲ್ಲ. ಈ ಕ್ರೈಮ್ ಅಗೇನ್ಸ್ಟ್ ವುಮನ್ ಅನ್ನೋದು ಎಂಟೈರ್ ವರ್ಲ್ಡ್ ಅಲ್ಲಿ ಇದೆ. ಪ್ರಮಾಣ ಹೇಗೆ ಒಂದೊಂದು ಕಾನೂನಲ್ಲಿ. ಈಗ ಒಬ್ರು ಮನೆ ನನ್ನ ಸ್ನೇಹಿತರೊಬ್ರು ಹೇಳಿದ್ರು, ದುಬೈಗೆ ಹೋಗಿ ಬಂದೆ, ನಮ್ಮಿಂದ ಅವ್ರು 50 ವರ್ಷ ಮುಂದಿದ್ದಾರೆ. ಯಾಕೆ ಅಂದ್ರೆ ಅವರು ಸತ್ಯ ಹೇಳ್ತಾರೆ ಅಂತ. ನಮ್ಮಲ್ಲಿ ಸತ್ಯ ಹೇಳೋದಿಲ್ಲ, ಯಾರು ಸತ್ಯ ಹೇಳೋದಿಲ್ಲ. ಅವರು ಸತ್ಯ ಎಲ್ಲ ಹೇಳ್ತಾರೆ. ನಮ್ಮ ಕೋರ್ಟ್ನಲ್ಲೂ ಹೇಳ್ತಾರೆ. ನಾವು ಅದಕ್ಕೆ ಹೇಳ್ತಾ ಇರೋದು, ಸತ್ಯವನ್ನ ಹೇಳ್ತಾರೆ, ಸತ್ಯವನ್ನು ಬಿಟ್ಟು ಏನೇನು ಹೇಳುವುದಿಲ್ಲ ಅಂತ ಹೇಳ್ತಾರೆ. ಹೇಳುವುದೆಲ್ಲ ಸತ್ಯ ಅಂತಿದೆ, ಹೇಳುವುದಿಲ್ಲ ಸತ್ಯ ಅಂತ ಹೇಳಿದ್ರೆ ಮುಗಿದೋಯ್ತು ಅಲ್ಲಿಗೆ. ಹೇಳುವುದು ಎಲ್ಲ ಸತ್ಯ ಅನ್ಬೇಕು, ಹೇಳುವುದಿಲ್ಲ ಸತ್ಯ ಅಂತ ಹೇಳ್ಬಿಡ್ತಾರೆ. ಆದ್ರಿಂದ ಕೋರ್ಟ್ನಲ್ಲಿ ಒಳಗಡೆ ಬಂದಾಗ್ಲಿಂದ ಹಿಡಿದು ಎಲ್ಲಿಂದಾಗ್ಲಿ ನಾವು ಸತ್ಯ ಹೇಳೋದನ್ನ ಬಿಟ್ಟಿದ್ದೇವೆ. ಆದ್ರೆ ಸತ್ಯ ಹೇಳಿದ್ರೆ ಆವಾಗ ನಾವು ಹೇಳಿದ್ರು, ಮೇಡಮ್ ಹೇಳಿದ್ರು, ನಾವು ನಮ್ಮ ಬಾಲ್ಯದಲ್ಲೇ ನಾವು ಈಗ ಒಂದು ಹುಡುಗ ಆದ್ರೂ ಒಂದು ತಾಯಿಯಿಂದ ಅವ್ನು ಹೇಳ್ಬೋದು, ತಾಯಿಯಿಂದ ಮಾಡ್ಬೇಕಾದ್ರೆ ಅಲ್ಲೇನೆ ಅವ್ನು ಗೈಡೆನ್ಸ್ ಕೊಟ್ರೆ, ನೋಡಪ್ಪ ಇಂಥದ್ದು ಮಾಡೋದು ತಪ್ಪು. ಇವಾಗ ಯಾವುದೂ ಇಲ್ಲ, ತಪ್ಪು ಅನ್ನೋದೊಂದು ವಿಚಾರನೇ ಹೇಳುವಂತಿಲ್ಲ. ತಪ್ಪು ಅಂತ ಹೇಳಿದ್ರೆ ಅವರು ವಾಪಸ್ ಹುಡುಗರು ತಿರುಗಿ ಬೀಳ್ತಾರೆ. ಆ ರೀತಿಯ ಸಮಾಜ ಆಗಿದೆ. ಸಮಾಜ ಪರಿವರ್ತನೆ ಆಗ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗ್ಲಿಲ್ಲ. ಸಹಜ ಧರ್ಮ
ಪರಿವರ್ತನೆ ಆಗುವುದು ಸಹಜ ಧರ್ಮ. ಒಂದು ಸಮಾಜ ನಿಂತ ನೀರಲ್ಲ, ಆ ನಿಂತ ನೀರಲ್ದಿದ್ದಾಗ ಒಂದು ಸಮಾಜ ಆಗುತ್ತೆ. ಅದಕ್ಕೆ ಸರಿಯಾದ ಮೆಷರ್ಸ್ಗಳು ನಾವು ತಗೊಳ್ತಾ ಹೋಗ್ಬೇಕು. ಎಸ್ ರಮೇಶ್ ಅವರೇ, ಬಿದ್ರಿ ಅವರೇ, ಕೊನೆಯದಾಗಿ ಲಾಸ್ಟ್ ಪಾಯಿಂಟ್ ಸಂಕ್ಷಿಪ್ತ. ಒಟ್ಟಿನಲ್ಲಿ ಹೆಚ್ಚಿನ ಒಂದು ಜಾಗೃತಿ ಆಗಬೇಕಾದ ಅವಶ್ಯಕತೆ ಇದೆ ಮತ್ತು ಇದ್ರ ಬಗ್ಗೆ ಕಠಿಣವಾದಂಥ ಕ್ರಮ ಬರೀ ಪೊಲೀಸರಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿಯೂ ಆಗಬೇಕಾಗುತ್ತೆ. ತಡ ಆಗಬಾರ್ದು. ಇವತ್ತು ಚಾರ್ಜ್ ಶೀಟ್ ಹಾಕಿದರೆ ಒಂದು 6 ತಿಂಗಳಲ್ಲಿ ಡಿಸಿಷನ್ ಆಗಬೇಕು. ಇವು ಸಿಂಪಲ್ ಕೇಸ್ಗಳು. ಮತ್ತು ಹೆಣ್ಮಕ್ಳಿಗೂ ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಿಮ್ಮ ಮೇಲೆ ಅತ್ಯಾಚಾರ ನಡೆದಾಗ ಯಾವುದೇ ಭಯ ಪಡದೆ ಹೇಳಿ. ಈಗ ಬೇಕಾದಷ್ಟು ಅವಕಾಶ ಇದೆ. ಸೀನಿಯರ್ ಆಫೀಸರ್ಸ್ ಭೇಟಿ ಮಾಡ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಇಮೇಲ್ ಕಳಿಸ್ಬೋದು, SMS ಕಳಿಸ್ಬೋದು, ವಾಟ್ಸಪ್ ಮೆಸೇಜ್ ಕಳಿಸ್ಬೋದು. ನಿಮ್ಗೆ ಇದಿದ್ರೆ, ನೀವು ಏನಾದ್ರು ಆತಂಕ ಇದ್ದರೆ ಹಿರಿಯ ಅಧಿಕಾರಿಗಳಿಗೆ ಕಳಿಸಿ, ಮಾಡ್ತಾರೆ. ಈಗ ನಮ್ಮ ಪೊಲೀಸ್ ವ್ಯವಸ್ಥೆ ಶಿಥಿಲಾಗಿದೆ, ಒಪ್ಕೋತೀನಿ. ಇನ್ನೂ ಕೆಲವು ಜನ ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ರೀತಿಯಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಾರೆ. ಎಸ್, ಧನ್ಯವಾದ ತಮಗೆಲ್ಲರಿಗೂ ಕೂಡ ಇಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ ಸುದ್ದಿಯಾಗಿ ನೋಡ್ತಾರೆ TV9.